Welcome back. Till last video, we discussed about different types of number systems like set of all natural numbers, set of all whole numbers, integers, rational, irrational, and real numbers. ಅವುಗಳಲ್ಲಿ ಕ್ಲೋಜರ್ ಪ್ರಾಪರ್ಟಿ, ಕಮ್ಯೂಟೇಟಿವ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ, ಅಡಿಟಿವ್ ಐಡೆಂಟಿಟಿ, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ, ಅಡಿಟಿವ್ ಇನ್ವರ್ಸ್ ಆ್ಯಂಡ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಇಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಪರ್ಟೀಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಆ ಎಲ್ಲ ಸೆಟ್ಗಳ ನಡುವೆ ಏನು ರಿಲೇಷನ್ ಇದೆ ಅಂತ ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಜೊತೆಗೆ ನಾನು ಲಾಸ್ಟ್ ವಿಡಿಯೋನಲ್ಲೇ ಹೇಳಿದೆ ನಿಮಗೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸು ಮತ್ತು ಸೆಟ್ ಆಫ್ ಆಲ್ ಇರ್ರಾಷನಲ್ ನಂಬರ್ಸ್ ಅವುಗಳ ಬಗ್ಗೆ ಇನ್ನೂ ಮಾತಾಡೋಕ್ಕೆ ಇದೆ ಅಂತ ಹೇಳಿ ಅದನ್ನು ಇನ್ನೂ ಡೀಟೇಲ್ ಆಗಿ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಏನು ಮಾಡೋಣ ಅಂತಂದರೆ ಆ ಎಲ್ಲ ಸೆಟ್ಗಳ ನಡುವೆ ಒಂದು ರಿಲೇಷನ್ ಇದೆ, ಆ ರಿಲೇಷನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಏನು ರಿಲೇಷನ್ ಅಂತಂದರೆ set of all natural numbers will be subset of set of all whole numbers. Set of all whole numbers will be subset of set of all integers, and this set of integers will be subset of rational numbers, and set of rational numbers will be subset of set of all real numbers. ಆದರೆ set of all ಇಲ್ಲೆಲ್ಲ ಏನು ಬರ್ದಿವಲ್ಲ ಅದೇ ರೀತಿ ಮತ್ತೆ ಕಂಟಿನ್ಯೂ ಮಾಡಿ set of all rational numbers is subset of irrational numbers ಅಂತ ಹೇಳಬಾರ್ದು. ರ್ಯಾಷನಲ್ ನಂಬರ್ಸು ಮತ್ತು ಇರ್ರಾಷನಲ್ ನಂಬರ್ಸು ಕಂಪ್ಲೀಟ್ಲಿ ಬೇರೆ ಬೇರೆ ಸೆಟ್ಗಳು. ಆ ಎರಡು ಸೆಟ್ಗಳು ಎಕ್ಸ್ಕ್ಲೂಸಿವ್ ಸೆಟ್ಸ್ ಆಗಿರುತ್ತದೆ. ಯಾವುದೇ ಎಲಿಮೆಂಟು ಎರಡರಲ್ಲೂ ಕಾಮನ್ ಇಲ್ಲ. ಹಾಗಾಗಿ ಸೆಟ್ ಆಫ್ ಆಲ್ ರ್ಯಾಷನಲ್ ನಂಬರ್ಸ್ ವಿಲ್ ಬಿ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್. ಸಿಮಿಲರ್ಲಿ ಸೆಟ್ ಆಫ್ ಆಲ್ ಇರ್ರಾಷನಲ್ ನಂಬರ್ಸ್ ಅದನ್ನು ಕ್ಯೂ ಕಾಂಪ್ಲಿಮೆಂಟ್ ಅಂತ ಬರೆದ್ರೆ ದಿಸ್ ವಿಲ್ ಆಲ್ಸೋ ಬಿ ಸಬ್ಸೆಟ್ ಆಫ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಈ ಎಲ್ಲ ಸೆಟ್ಗಳು ಸಪ್ರೇಟ್ ಆದರೆ ಆ ಕ್ಯೂ ಕಾಂಪ್ಲಿಮೆಂಟ್ ಇರ್ರಾಷನಲ್ ನಂಬರ್ಸ್ನ ಸೆಟ್ ಇದೆಯಲ್ಲ ಅದೇ ಸಪ್ರೇಟ್. ಸೊ ಇಲ್ಲಿ ಏನು ಹೇಳ್ತಾ ಇರೋದು ಅಂತಂದರೆ ನ್ಯಾಚುರಲ್ ನಂಬರ್ಸು ಹೋಲ್ ನಂಬರ್ಸ್ಗೆ ಸಬ್ಸೆಟ್ಟು, ಹೋಲ್ ನಂಬರ್ಸು ಇಂಟಿಜರ್ಸ್ಗೆ ಸಬ್ಸೆಟ್ಟು, ಇಂಟಿಜರ್ಸು ರ್ಯಾಷನಲ್ಗೆ ಸಬ್ಸೆಟ್ಟು, ರ್ಯಾಷನಲ್ಸು ರಿಯಲ್ಗೆ ಸಬ್ಸೆಟ್, ಮತ್ತು ಇರ್ರಾಷನಲ್ಸು ಕೂಡ ರಿಯಲ್ಗೆ ಸಬ್ಸೆಟ್ಟು. ಆದರೆ ಅದು ಸಪ್ರೇಟ್ ಸೆಟ್ ಆಗಿರುತ್ತೆ. ಇನ್ನೊಂದು ರೀತಿ ಹೇಳೋದಾದರೆ ಎವ್ರಿ ನ್ಯಾಚುರಲ್ ನಂಬರ್ ಈಸ್ ಅ ಹೋಲ್ ನಂಬರ್, ಎವ್ರಿ ನ್ಯಾಚುರಲ್ ನಂಬರ್ ಈಸ್ ಅನ್ ಇಂಟಿಜರ್, ಎವ್ರಿ ನ್ಯಾಚುರಲ್ ನಂಬರ್ ಈಸ್ ಅ ರ್ಯಾಷನಲ್ ನಂಬರ್, ಎವ್ರಿ ನ್ಯಾಚುರಲ್ ನಂಬರ್ ಈಸ್ ಅ ರಿಯಲ್ ನಂಬರ್, ಬಟ್ ಎವ್ರಿ ನ್ಯಾಚುರಲ್ ನಂಬರ್ ಈಸ್ ನಾಟ್ ಇರ್ರಾಷನಲ್ ನಂಬರ್. ಯಾಕಂದರೆ ಸಬ್ಸೆಟ್ ಆಗಿರೋದ್ರಿಂದ ಪ್ರತಿಯೊಂದು ನ್ಯಾಚುರಲ್ ನಂಬರ್ ಕೂಡ ಹೋಲ್ ನಂಬರ್ ಆಗಿರುತ್ತದೆ, ಇಂಟಿಜರ್ ಆಗಿರುತ್ತೆ, ರ್ಯಾಷನಲ್ ಆಗಿರುತ್ತೆ, ರಿಯಲ್ ಆಗಿರುತ್ತೆ. ರಿವರ್ಸ್ ಆರ್ಡರ್ಲಿ ಹೋಗೋದಾದ್ರೆ ಎವ್ರಿ ಹೋಲ್ ನಂಬರ್ ನೀಡ್ ನಾಟ್ ಬಿ ನ್ಯಾಚುರಲ್, ಎವ್ರಿ ಇಂಟಿಜರ್ ನೀಡ್ ನಾಟ್ ಬಿ ನ್ಯಾಚುರಲ್, ಎವ್ರಿ ರ್ಯಾಷನಲ್ ನೀಡ್ ನಾಟ್ ಬಿ ನ್ಯಾಚುರಲ್, ಎವ್ರಿ ರಿಯಲ್ ನೀಡ್ ನಾಟ್ ಬಿ ನ್ಯಾಚುರಲ್. ಸೊ ಈ ರೀತಿ ರಿಲೇಷನ್ ಇರುತ್ತೆ. ಇನ್ನು ಹೋಲ್ ನಂಬರ್ ಇಂದ ತಗೊಂಡ್ರೆ ಎವ್ರಿ ಹೋಲ್ ನಂಬರ್ ಈಸ್ ಅನ್ ಇಂಟಿಜರ್, ಎವ್ರಿ ಹೋಲ್ ನಂಬರ್ ಈಸ್ ಅ ರ್ಯಾಷನಲ್ ನಂಬರ್, ಎವ್ರಿ ಹೋಲ್ ನಂಬರ್ ಇಸ್ ಅ ರಿಯಲ್ ನಂಬರ್, ಬಟ್ ಕಾನ್ವರ್ಸ್ ನೀಡ್ ನಾಟ್ ಬಿ ಟ್ರೂ. ಕಾನ್ವರ್ಸ್ ಅಂದರೆ ರಿವರ್ಸ್ ಆರ್ಡರ್ಲಿ ಓದಿದಾಗ ಎವ್ರಿ ಇಂಟಿಜರ್ ನೀಡ್ ನಾಟ್ ಬಿ ಹೋಲ್ ನಂಬರ್, ಎವ್ರಿ ರ್ಯಾಷನಲ್ ನಂಬರ್ ನೀಡ್ ನಾಟ್ ಬಿ ಇಂಟಿಜರ್, ಎವ್ರಿ ರಿಯಲ್ ನಂಬರ್ ನೀಡ್ ನಾಟ್ ಬಿ ಹೋಲ್ ನಂಬರ್. ಸೊ ಈ ರೀತಿ ಏನಾಗಿರುತ್ತೆ ಅಂತಂದರೆ ರಿಲೇಷನ್ ಇರುತ್ತೆ. ಸಬ್ಸೆಟ್ ಆಗಿತ್ತು ಅಂತಂದರೆ ಎಲ್ಲ ಎಲಿಮೆಂಟ್ಸ್ಗಳು ಅದರಲ್ಲಿ ಇರುತ್ತೆ, ಬಟ್ ಸೂಪರ್ ಸೆಟ್ ಆಗಿತ್ತು ಅಂತಂದರೆ ಅದು ಎಲಿಮೆಂಟ್ಸ್ಗಳು ಇರೋದಿಲ್ಲ. ಸೊ ಈ ರೀತಿ ಒಂದು ರಿಲೇಷನ್ ಇದೆ. ಇಲ್ಲಿ ಕೂಡ ಅಷ್ಟೇ ಎವ್ರಿ ಇರ್ರಾಷನಲ್ ನಂಬರ್ ಈಸ್ ರಿಯಲ್ ನಂಬರ್, ಬಟ್ ಎವ್ರಿ ರಿಯಲ್ ನಂಬರ್ ನೀಡ್ ನಾಟ್ ಬಿ ಇರ್ರಾಷನಲ್ ನಂಬರ್ ಅಂತ. ಸೊ ಇದು ಸೆಟ್ಗಳ ನಡುವೆ ಇರ್ತಕ್ಕಂಥ ರಿಲೇಷನ್. ಆಮೇಲೆ ಇನ್ನೊಂದು ನೇಚರ್ ಇದೆ ಈ ಸೆಟ್ಗಳಲ್ಲಿ ಅಂತಂದರೆ ಏನಂದರೆ ನ್ಯಾಚುರಲ್ ನಂಬರ್ ಸೆಟ್ಟು, ಹೋಲ್ ನಂಬರ್ ಸೆಟ್ಟು ಮತ್ತು ಇಂಟಿಜರ್ಸ್ಗಳ ಸೆಟ್ಟು, ಈ ಮೂರು ಸೆಟ್ಗಳಲ್ಲಿ ಕಾನ್ಸಿಕ್ಯೂಟಿವ್ ಎಲಿಮೆಂಟ್ ಅಂತ ಸಿಗ್ತದೆ. ಅಂದರೆ ಇಮಿಡಿಯೇಟ್ ನೆಕ್ಸ್ಟ್ ಎಲಿಮೆಂಟ್ ಅಂತ ಸಿಗ್ತದೆ. 2 ಆದಮೇಲೆ ಇಮಿಡಿಯೇಟ್ ನೆಕ್ಸ್ಟ್ ನ್ಯಾಚುರಲ್ ನಂಬರ್ ಯಾವುದು ಅಥವಾ ನೆಕ್ಸ್ಟ್ ಇಂಟಿಜರ್ ಯಾವುದು, ನೆಕ್ಸ್ಟ್ ಹೋಲ್ ನಂಬರ್ ಯಾವುದು ಅಂತ ಕೇಳಿದ್ರೆ ಆ ಎಲಿಮೆಂಟನ್ನು ನಾವು ಬರಿಬಹುದು. ಆದರೆ ಈ ಪ್ರಾಪರ್ಟಿ ರ್ಯಾಷನಲ್ ಆಗಲಿ ಅಥವಾ ಇರ್ರಾಷನಲ್ ಆಗಲಿ ಅಥವಾ ರಿಯಲ್ ಆಗಲಿ ಇಲ್ಲ. ಯಾವುದೋ ಒಂದು ಎಲಿಮೆಂಟ್ ತಗೊಂಡು ಅದರ ಇಮಿಡಿಯೇಟ್ ರ್ಯಾಷನಲ್ ಈಗ ಬರೀರಿ ಅಂತಂದರೆ ಬರೆಯೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ 1/2 ಈಸ್ ಅ ರ್ಯಾಷನಲ್ ನಂಬರ್. ಹಾಗಾದರೆ 1/2ನ ಇಮಿಡಿಯೇಟ್ ನೆಕ್ಸ್ಟ್ ರ್ಯಾಷನಲ್ ನಂಬರ್ ಯಾವುದು ಅಂತ ಕೇಳಿದರೆ ವಿ ಕೆನಾಟ್ ಫೈಂಡ್. ಆ ರೀತಿಯ ಇಮಿಡಿಯೇಟ್ ನೆಕ್ಸ್ಟ್ ರ್ಯಾಷನಲ್ ನಂಬರ್ ನಮಗೆ ಸಿಗೋದಿಲ್ಲ. ಆದರೆ ಈ ಮೂರು ಸೆಟ್ಗಳಲ್ಲಿ ನಮಗೆ ಸಿಗ್ತದೆ. ನ್ಯಾಚುರಲ್ ನಂಬರ್ಸ್ ಅಲ್ಲಿ ಸಿಗುತ್ತೆ, ಹೋಲ್ ನಂಬರ್ಸ್ ಅಲ್ಲಿ ಸಿಗುತ್ತೆ, ಇಂಟಿಜರ್ಸ್ ಅಲ್ಲಿ ಇಮಿಡಿಯೇಟ್ ನೆಕ್ಸ್ಟ್ ಅದನ್ನ ಕಾನ್ಸಿಕ್ಯೂಟಿವ್ ಎಲಿಮೆಂಟ್ ಅಂತ ಹೇಳ್ತೀವಲ್ಲ. ಸೊ ಕಾನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರು, ಕಾನ್ಸಿಕ್ಯೂಟಿವ್ ಹೋಲ್ ನಂಬರು, ಕಾನ್ಸಿಕ್ಯೂಟಿವ್ ಇಂಟಿಜರ್ ಸಿಗ್ತದೆ. ಅದರ ರಿಯಲ್ ನಂಬರ್ಸು ರಿಯಲ್ ನಂಬರ್ಸ್ ಅಲ್ಲಿ ಸಿಗಲ್ಲ, ಮತ್ತೆ ರ್ಯಾಷನಲ್ ಅಲ್ಲಿ ಸಿಗಲ್ಲ, ಮತ್ತು ಇರ್ರಾಷನಲ್ ಅಲ್ಲಿ ಆ ರೀತಿಯ ಪ್ರಾಪರ್ಟಿ ಇಲ್ಲ. ಓಕೆ, ಇಮಿಡಿಯೇಟ್ ನೆಕ್ಸ್ಟ್ ರ್ಯಾಷನಲ್, ಇಮಿಡಿಯೇಟ್ ನೆಕ್ಸ್ಟ್ ಇರ್ರಾಷನಲ್, ಇಮಿಡಿಯೇಟ್ ನೆಕ್ಸ್ಟ್
ರಿಯಲ್ ಅಂತೇಳಿ ಸಿಗಲ್ಲ. ಯಾಕಂದ್ರೆ ನೀವು ಯಾವುದನ್ನ ನೆಕ್ಸ್ಟ್ ರ್ಯಾಷನಲ್ ನಂಬರ್ ಅಂತ ಹೇಳ್ತಿರಲ್ಲ, ಈಗ 1/2 ಇದೆ, ಅದರ ನೆಕ್ಸ್ಟ್ ರ್ಯಾಷನಲ್ ಸಪೋಸ್ ನೀವು ಯಾವುದೋ ಒಂದು 3/4 ಅಂತ ಏನಾದ್ರು ಹೇಳಿದ್ರಿ ಅಂತಂದ್ರೆ ಅವೆರಡರ ನಡುವೆನೆ ಇನ್ಫೈನೈಟ್ ನಂಬರ್ ಆಫ್ ರ್ಯಾಷನಲ್ಸ್ ಇರುತ್ತೆ, ಇನ್ಫೈನೈಟ್ ನಂಬರ್ ಆಫ್ ಇರ್ಯಾಷನಲ್ಸ್ ಕೂಡ ಇರ್ತದೆ. ಸೊ ಇದು ಕೂಡ ಒಂದು ಬಹಳ ಇಂಪಾರ್ಟೆಂಟ್ ಪ್ರಾಪರ್ಟಿ. ಬಿಟ್ವೀನ್ ಎನಿ ಟೂ ರ್ಯಾಷನಲ್ ನಂಬರ್ಸ್ ದೇರ್ ಆರ್ ಇನ್ಫೈನೈಟ್ ನಂಬರ್ ಆಫ್ ರ್ಯಾಷನಲ್ ನಂಬರ್ಸ್. Between any two rational numbers, there are infinite number of irrational numbers. Between any two irrational numbers, there are infinite number of rationals. Between any two irrationals, there are infinite number of irrationals. ನೀವು ಯಾವುದೇ ಎರಡು ರ್ಯಾಷನಲ್ಸ್ ತಗೊಳ್ಳಿ, ನಡುವೆ ಇರ್ಯಾಷನಲ್ಸು ಇರುತ್ತೆ, ರ್ಯಾಷನಲ್ಸು ಇರುತ್ತೆ. ಯಾವುದೇ ಎರಡು ಇರ್ಯಾಷನಲ್ಸ್ ತಗೊಳ್ರಿ, ನಡುವೆ ರ್ಯಾಷನಲ್ಸು ಇರುತ್ತೆ, ಇರ್ಯಾಷನಲ್ ಇರುತ್ತೆ. ಒಂದು ರ್ಯಾಷನಲ್ ಇನ್ನೊಂದು ಇರ್ಯಾಷನಲ್ ತಗೊಂಡ್ರು ಕೂಡ ಅವೆರಡರ ನಡುವೆ ರ್ಯಾಷನಲ್ಸು ಇರುತ್ತೆ, ಇರ್ಯಾಷನಲ್ಸ್ ನಂಬರ್ಸ್ ಕೂಡ ಇನ್ಫೈನೈಟ್ ನಂಬರ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಇದು ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ನಮಗೆ ಗೊತ್ತಿರಬೇಕಾಗಿರೋದು. ಇದಾದ್ಮೇಲೆ ನಾವೇನ್ ಮಾಡೋಣ ಅಂತಂದ್ರೆ ರ್ಯಾಷನಲ್ ನಂಬರ್ಸ್ ಅನ್ನ ಸ್ವಲ್ಪ ಡಿಟೇಲ್ ಆಗಿ ಸ್ಟಡಿ ಮಾಡೋಣ. ರ್ಯಾಷನಲ್ ನಂಬರ್ಸ್ ಅನ್ನ ನಿನ್ನೆ ಅಂದ್ರೆ ಲಾಸ್ಟ್ ವಿಡಿಯೋನಲ್ಲಿ ಯಾವ ರೀತಿ ಡಿಫೈನ್ ಮಾಡಿದ್ವಿ ಅಂತಂದ್ರೆ ಇದನ್ನ ಕ್ಯೂ ಅನ್ನೋ ಒಂದು ಸಿಂಬಲ್ ಇಂದ ಡಿನೋಟ್ ಮಾಡ್ತಾರಂತ ಹೇಳಿದ್ದೆ. ರ್ಯಾಷನಲ್ ನಂಬರ್ಸ್ ಕನ್ನಡದಲ್ಲಿ ಭಾಗಲಬ್ಧ ಸಂಖ್ಯೆಗಳು, ಭಾಗಲಬ್ಧ ಸಂಖ್ಯೆಗಳು. ಇದನ್ನ ಕ್ಯೂ ಅನ್ನೋ ಸಂಕೇತ ಸಿಂಬಲ್ ಇಂದ ಡಿನೋಟ್ ಮಾಡ್ತಾರೆ. ಆಮೇಲೆ ದ ನಂಬರ್ಸ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ, ದ ನಂಬರ್ಸ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ಆರ್ ಕಾಲ್ಡ್ ಆಸ್ ರ್ಯಾಷನಲ್ ನಂಬರ್ಸ್. ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಗಳನ್ನ ಭಾಗಲಬ್ಧ ಸಂಖ್ಯೆಗಳಂತ ಕರಿತೀವಿ. ಇಲ್ಲಿ ಪಿ ಮತ್ತು ಕ್ಯೂ ಏನಾಗಿರ್ಬೇಕು ಅಂತಂದ್ರೆ ದೇ ಶುಡ್ ಬಿ ಇಂಟೀಜರ್ಸ್, ಪೂರ್ಣಾಂಕಗಳಾಗಿರ್ಬೇಕು, ಮತ್ತು ಕ್ಯೂ ನಾಟ್ ಈಕ್ವಲ್ ಟು 0. ಎಷ್ಟೋ ಸಾರಿ ಏನಾಗುತ್ತೆ ಅಂತಂದ್ರೆ ಪಿ ಬೈ ಕ್ಯೂ ಇಂಟೀಜರ್ಸ್ ಅನ್ನೋದನ್ನ ನಾವು ಮರ್ತು ಬಿಡ್ತೀವಿ. ಮರ್ತು ಜಸ್ಟ್ ಕೆಲವೊಬ್ರು ಡೌಟ್ಸ್ಗಳನ್ನ ಕೇಳ್ತಿರ್ತಾರೆ, ಏನಂತಂದ್ರೆ π/2 ಇದು ಪಿ ಬೈ ಕ್ಯೂ ಫಾರ್ಮಲ್ ಇದೆ, ಇದು ರ್ಯಾಷನಲ್ ನಂಬರ್ ಅಂತ ಕೇಳ್ತಾರೆ. No, it is not rational number. Actually, it is not in the form of p by q. ಬರೀ ಅದು ನ್ಯೂಮರೇಟರ್ ಡಿನಾಮಿನೇಟರ್ ಫಾರ್ಮಲ್ ಇದೆ, ಆದ್ರೆ ಅದಷ್ಟೇ ಕಂಡೀಷನ್ ಅಲ್ಲ ರ್ಯಾಷನಲ್ ಆಗಬೇಕಂದ್ರೆ. ರ್ಯಾಷನಲ್ ಆಗಬೇಕು ಅಂತಂದ್ರೆ ಪಿ ಬೈ ಕ್ಯೂ ಫಾರ್ಮಲ್ ಇರಬೇಕು, ಜೊತೆಗೆ ಪಿ ಮತ್ತು ಕ್ಯೂಗಳು ಏನಾಗಿರ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಪಿ ಮತ್ತು ಕ್ಯೂಗಳು ಇಂಟೀಜರ್ಸ್ ಆಗಿರಬೇಕು. ಆದ್ರೆ ಇಲ್ಲಿ ಪೈ ಅನ್ನೋದು ಒಂದು ಇರ್ಯಾಷನಲ್ ನಂಬರ್, ಇಟ್ ಈಸ್ ನಾಟ್ ಅನ್ ಇಂಟೀಜರ್. ಸೇಮ್ ಅದೇ ರೀತಿ √2/3 ಅಂತ ಏನಾದ್ರೂ ನೀವು ತಗೊಂಡ್ರೆ ಅಫ್ಕೋರ್ಸ್ ಪಿ ಬೈ ಕ್ಯೂ ಫಾರ್ಮಲ್ ಇದೆ, ಆದ್ರೆ ನ್ಯೂಮರೇಟರ್ ನೋಡಿ √2 ಅನ್ನೋದು ಒಂದು ಇರ್ಯಾಷನಲ್ ನಂಬರ್, ಇಟ್ ಈಸ್ ನಾಟ್ ಅನ್ ಇಂಟೀಜರ್. ಹಾಗಾಗಿ ಇದು ಕೂಡ ರ್ಯಾಷನಲ್ ನಂಬರ್ ಅಲ್ಲ, ಇದು ಕೂಡ ರ್ಯಾಷನಲ್ ನಂಬರ್ ಅಲ್ಲ. ಹಾಗಾಗಿ ಕಂಪ್ಲೀಟ್ ಕಂಡೀಷನ್ಗಳನ್ನ ನಾವೇನ್ ಮಾಡಬೇಕು ಅಂತಂದ್ರೆ ಡಿಫೈನ್ ಮಾಡಬೇಕಾದ್ರೆ ಅಲ್ಲಿ ಅಬ್ಸರ್ವ್ ಮಾಡಬೇಕು. ಪಿ ಬೈ ಕ್ಯೂ ಫಾರ್ಮಲ್ ಇರಬೇಕು, ಪಿ ಮತ್ತು ಕ್ಯೂಗಳು ಇಂಟೀಜರ್ಸ್ ಆಗಿರಬೇಕು, ಕ್ಯೂ 0 ಆಗಿರಬಾರ್ದು. ಹಾಗಾದ್ರೆ ಪಿ 0 ಆಗಿರಬಹುದಾ ಅಂತಂದ್ರೆ ಆಗಿರಬಹುದು. 0/5 ಅಂತ ಇತ್ತು ಅನ್ಕೊಂಡ್ರೆ 0/5 is nothing but 0. 0 ಅಂತಂದ್ರೆ ಏನು? ಹೋಲ್ ನಂಬರ್ ಅಥವಾ ಇಂಟೀಜರ್. ಇಂಟೀಜರ್ಸ್ ಸಬ್ಸೆಟ್ ಆಫ್ ರ್ಯಾಷನಲ್ ನಂಬರ್. ಹಾಗಾಗಿ ಎವ್ರಿ ಇಂಟೀಜರ್ ಇಸ್ ಅ ರ್ಯಾಷನಲ್ ನಂಬರ್. ಹಾಗಾಗಿ ನೀವು 0 ಅನ್ನೋದನ್ನ ಒಂದು ರ್ಯಾಷನಲ್ ನಂಬರ್ ಅಂತ ಹೇಳಿ ಪ್ರೂವ್ ಮಾಡ್ಬೋದು. ಓಕೆ, ಸೊ ಇದು ಏನು ಅಂತಂದ್ರೆ ಇಲ್ಲಿ ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದಾಗ ನಾವು ಅಬ್ಸರ್ವ್ ಮಾಡಬೇಕಾಗಿರೋಂಥದ್ದು. ಇದೇ ರ್ಯಾಷನಲ್ ನಂಬರ್ಸ್ ಅನ್ನ ಇನ್ನೊಂದು ರೀತಿನಲ್ಲಿ, ಅದು ಬಹಳ ಇಂಪಾರ್ಟೆಂಟ್, ಅದು ಕೂಡ ಬಹಳ ಇಂಪಾರ್ಟೆಂಟ್. ಡೆಸಿಮಲ್ ಎಕ್ಸ್ಪಾನ್ಷನ್ ಅನ್ನ ಯೂಸ್ ಮಾಡಿಕೊಂಡು ಡಿಫೈನ್ ಮಾಡ್ತಾರೆ. ಏನಂತ ಡಿಫೈನ್ ಮಾಡ್ತಾರೆ ಅಂತಂದ್ರೆ ದ ನಂಬರ್ಸ್ ವಿಚ್ ಹ್ಯಾವ್ ಟರ್ಮಿನೇಟಿಂಗ್ ಆರ್ ನಾನ್ ಟರ್ಮಿನೇಟಿಂಗ್ recurring decimal expansion. Recurring decimal expansion. The numbers which have terminating or non-terminating recurring decimal expansion, those numbers are called as rational numbers. ಕನ್ನಡದಲ್ಲಿ ಹೇಳೋದಾದ್ರೆ ಅಂತ್ಯಗೊಳ್ಳುವ ಅಥವಾ ಅಂತ್ಯಗೊಳ್ಳದ ಪುನರಾವರ್ತಿತ, ರೆಕರಿಂಗ್ ಅಂತ ಹೇಳೋದಕ್ಕೆ ಪುನರಾವರ್ತಿತ ಅಂತ ಹೇಳ್ತಾರೆ. ಅಂತ್ಯಗೊಳ್ಳುವ ಅಥವಾ ಅಂತ್ಯಗೊಳ್ಳದ ಪುನರಾವರ್ತಿತ ದಶಮಾಂಶ ವಿಸ್ತರಣೆಯನ್ನು ಹೊಂದಿದ್ದರೆ ಅದನ್ನು ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ.
ಅಂದ್ರೆ ಇಲ್ಲಿ ಎರಡು ರೀತಿಯ ಸಿಚುವೇಶನ್ಸ್ ಇದೆ. ಒಂದು ಟರ್ಮಿನೇಟ್ ಆಗುವಂತ ಡೆಸಿಮಲ್ ಎಕ್ಸ್ಪಾನ್ಷನ್ ಇರಬೇಕು, ಇಲ್ಲ ನಾನ್ ಟರ್ಮಿನೇಟ್ ಆಗುತ್ತೆ ಅನ್ನೋದಾದ್ರೆ ಅಲ್ಲಿ ರೆಕರಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಇರಬೇಕು. ಏನ್ ಹಾಗಾದ್ರೆ ನಾವೇನ್ ಮಾಡೋಣ ಅಂತಂದ್ರೆ ಒಂದು ಎಕ್ಸಾಂಪಲ್ ತಗೊಂಡು ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ನೋಡಿ, ಇನ್ನೂ ಸಿಂಪಲ್ ಆಗಿ ಹೇಳಿದ್ರೆ 8/4 ಅಂತ ಇದೆ. ಇದಕ್ಕೆ ಏನು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ, ಯಾಕಂದ್ರೆ ಇದು ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ, ಅಲ್ಲಿ ಡೆಸಿಮಲ್ ಎಕ್ಸ್ಪಾನ್ಷನ್ ಬರೋದೇ ಇಲ್ಲ. 4 2s 8 0, ಇಲ್ಲಿ ಡೆಸಿಮಲ್ ಎಕ್ಸ್ಪಾನ್ಷನ್ ಇಲ್ವೇ ಇಲ್ಲ. 2 ಅಂತ ಒಂದು ಪ್ಯೂರ್ ವ್ಯಾಲ್ಯೂ ಬಂತು. ಇಲ್ಲಿ ನಾವು ಮಾತಾಡ್ತಾ ಇರೋದು ಇದು 2 ಅನ್ನೋದು ಒಂದು ಇಂಟಿಜರ್ ಆಗಿರೋದ್ರಿಂದ, ಇಂಟಿಜರ್ ರ್ಯಾಷನಲ್ ನಂಬರ್ ಆಗಿರೋದ್ರಿಂದ ಅಲ್ಲಿಗೆ ಕೆಲಸ ಮುಗಿದೋಯ್ತು. ನಾವು ಮಾತಾಡ್ತಾ ಇರೋದು ಡೆಸಿಮಲ್ ಎಕ್ಸ್ಪಾನ್ಷನ್ ಬಂದಾಗ ಎರಡು ರೀತಿ ಸಿಚುವೇಶನ್, ಒಂದು ಟರ್ಮಿನೇಟಿಂಗ್, ಇನ್ನೊಂದು ನಾನ್ ಟರ್ಮಿನೇಟಿಂಗ್. ಟರ್ಮಿನೇಟಿಂಗ್ ಆಗಿದ್ರೂ ಕೂಡ ಒಂದು ರ್ಯಾಷನಲ್ ನಂಬರ್ ಆಗಿರುತ್ತೆ. ನಾನ್ ಟರ್ಮಿನೇಟಿಂಗ್ ಆಗಿತ್ತು ಅಂತಂದ್ರೆ ನೆಕ್ಸ್ಟ್ ಕಂಡೀಷನ್ ಏನಿರ್ಬೇಕಲ್ಲ ಅಂದ್ರೆ ರೆಕರಿಂಗ್ ಆಗ್ತಿರ್ಬೇಕು. ಒಂದು ವೇಳೆ ನಾನ್ ಟರ್ಮಿನೇಟಿಂಗ್ ಬಂದು ನಾನ್ ರೆಕರಿಂಗ್ ಬಂದ್ರೆ ಅವಾಗ ಅದನ್ನ ಏನ್ ಕರಿತೀವಿ, ಇರ್ರಾಷನಲ್ ಅಂತ ಕರಿತೀವಿ. ಇರ್ರಾಷನಲ್ ಬಂದಾಗ ಅದನ್ನ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ. ಈಗ ಒಂದೊಂದಕ್ಕೆ ಒಂದೊಂದು ಎಕ್ಸಾಂಪಲ್ ತಗೊಳ್ಳೋಣ. ಟರ್ಮಿನೇಟಿಂಗ್ಗೆ ಒಂದು ಎಕ್ಸಾಂಪಲ್ ನೋಡೋದಾದ್ರೆ 7/2 ಅಂತ ನೋಡಿ. 7/2 ಇದು P/Q ಫಾರ್ಮಲ್ ಇದೆ. P ಮತ್ತು Q ಎರಡೂ ಇಂಟಿಜರ್ಸ್. Q is not equal to 0, so it is a rational number. ಈ ಡೆಫಿನೇಷನ್ ಪ್ರಕಾರ ಈಗ ಡೆಸಿಮಲ್ ಎಕ್ಸ್ಪಾನ್ಷನ್ ಡೆಫಿನೇಷನ್ ಯೂಸ್ ಮಾಡ್ಕೊಳ್ಳೋಣ. ಇದನ್ನು ನಾವೇನಾದರೂ ಡಿವೈಡ್ ಮಾಡಿದ್ರೆ 2 ಇಂದ ಡಿವೈಡ್ ಮಾಡಬೇಕು 7 ಅನ್ನ. 2 3s 6, 7 - 6 is 1. ಈಗ ಡೆಸಿಮಲ್ ಎಕ್ಸ್ಪಾನ್ಷನ್ ಅಂತಂದ್ರೆ ಪಾಯಿಂಟ್ ಕೊಟ್ಟು ಕಂಟಿನ್ಯೂ ಮಾಡಬೇಕು. ಇಲ್ಲಿ ಪಾಯಿಂಟ್ ಕೊಟ್ವಿ, 1 0 ತಗೊಂಡ್ವಿ. 2 5s 10, ಅಲ್ಲಿಗೆ ಡಿವಿಷನ್ ಕಂಪ್ಲೀಟ್ ಆಯಿತು. ಸೊ 7/2 is nothing but 3.5. ನೋಡಿ, ಪಾಯಿಂಟ್ ಆದ್ಮೇಲೆ ಎಕ್ಸ್ಪಾನ್ಷನ್ ಏನಾಯ್ತು ಅಂತಂದ್ರೆ ಟರ್ಮಿನೇಟ್ ಆಯ್ತು, ಸ್ಟಾಪ್ ಆಯ್ತು. ಈ ರೀತಿ ಸ್ಟಾಪ್ ಆಗ್ತಾ ಇತ್ತು ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ರ್ಯಾಷನಲ್ ನಂಬರ್ ಅಂತ ಕರಿತೀವಿ. ಈ ರೀತಿ ಸ್ಟಾಪ್ ಆಗ್ತಾ ಇದ್ರೆ ಆ ಪ್ರಾಸೆಸ್ ಏನಂತ ಕರಿತೀವಿ ಅಂದ್ರೆ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಅಂತ ಕರಿತೀವಿ. ಪಾಯಿಂಟ್ ಆದ್ಮೇಲೆ ಒಂದಷ್ಟು ದೂರ ಹೋಗಿ ಸ್ಟಾಪ್ ಆಗ್ತದೆ. ಇಲ್ಲಿ 1 ಡಿಜಿಟ್ ಆದ್ಮೇಲೆ ಸ್ಟಾಪ್ ಆಗಿದೆ. ಇದರ ಅರ್ಥ ಪಾಯಿಂಟ್ ಆದ್ಮೇಲೆ ಒಂದೇ ಡಿಜಿಟ್ ಆದ್ಮೇಲೆ ಸ್ಟಾಪ್ ಆಗುತ್ತೆ ಅಂತ ಅರ್ಥ ಅಲ್ಲ. ಪಾಯಿಂಟ್ ಆದ್ಮೇಲೆ ಒಂದಷ್ಟು ದೂರ ಹೋಗ್ಬೋದು ಬೇಕಿದ್ರೆ. ಕೆಲವೊಂದಷ್ಟು ರ್ಯಾಷನಲ್ ನಂಬರ್ಸ್ ಯಾವ ರೀತಿ ಇರ್ಬೋದು ಅಂತಂದ್ರೆ 2.73558 ಈ ತರ ಹೋಗಿ ಒಂದು 8-10 ನಂಬರ್ಸ್ಗಳು ಆದ್ಮೇಲೆ ಅಲ್ಲಿಗೆ ಸ್ಟಾಪ್ ಆಗ್ಬೋದು. ಲಾಸ್ಟ್ ಯಾವ್ದೋ ಒಂದು 7 ಬಂತು ಅಂತ ಅನ್ಕೊಳ್ಳೋಣ. ಈ ರೀತಿ ಹೋಗ್ತದೆ, ಒಂದಷ್ಟು ದೂರ ಹೋಗಿ ಆಮೇಲೆ ಏನಾಗುತ್ತೆ ಅಂತಂದ್ರೆ ಟರ್ಮಿನೇಟ್ ಆಗುತ್ತೆ. ಟರ್ಮಿನೇಟ್ ಆಗುತ್ತೆ ಅಂದ್ರೆ ಅರ್ಥ ಏನು, ರಿಮೈಂಡರ್ 0 ಬರುತ್ತೆ ಅಂತ ಅರ್ಥ. ಡಿವೈಡ್ ಮಾಡ್ತಾ 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 ಹೋದಾಗ ರಿಮೈಂಡರ್ 0 ಬರುತ್ತೆ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳೋದಾದ್ರೆ 1/4. ನೀವೇನಾದ್ರೂ ಇದನ್ನ ಡೆಸಿಮಲ್ ಎಕ್ಸ್ಪಾನ್ಷನ್ ಫಾರ್ಮಲ್ ಬರೆದ್ರೆ ವಿ ಗೆಟ್ 0.25. ನೋಡಿ, ಇಲ್ಲಿ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ 2 ಡಿಜಿಟ್ಗಳವರೆಗೆ ಪ್ರೊಸೆಸ್ ಕಂಟಿನ್ಯೂ ಆಗಿದೆ, ಆಮೇಲೆ ಟರ್ಮಿನೇಟ್ ಆಗಿದೆ. ಈ ರೀತಿ ಒಂದಷ್ಟು ದೂರ ಹೋಗಿ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಒಂದಷ್ಟು ದೂರ ಹೋಗಿ ಪ್ರಾಸೆಸ್ ಡಿವಿಷನ್ ಪ್ರಾಸೆಸ್ ಸ್ಟಾಪ್ ಆಯಿತು ಅಂತಂದ್ರೆ ಅದನ್ನ ನಾವು ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಅಂತ ಕರಿತೀವಿ. ಆ ರೀತಿಯ ನಂಬರ್ಸ್ಗಳನ್ನ ನಾವು ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ, ಭಾಗಲಬ್ಧ ಸಂಖ್ಯೆಗಳನ್ನು ಕರಿತೀವಿ. ಇದು ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಅಂತ ಬಂದಾಗ. ಇನ್ನು ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಅಂತ ಬಂದ್ರೆ ಅದಕ್ಕೊಂದು ಎಕ್ಸಾಂಪಲ್ ನೋಡಿ. 1/3. 1/3 ಈ 1/3ನ ನಾವು ಡಿವೈಡ್ ಮಾಡಿದ್ರೆ ಇಲ್ಲಿ ನೋಡಿ, 3 ಇಂದ ಡಿವೈಡ್ ಮಾಡಬೇಕು, 1 ಅನ್ನ ಡಿವೈಡ್ ಮಾಡಬೇಕು. 3 0s 0, 1 ಉಳಿತು. ಪಾಯಿಂಟ್ ಕೊಟ್ವಿ, ಇಲ್ಲಿ 0 ತಗೊಂಡ್ವಿ. 3 3s 9, 10 - 9 ಅಂದ್ರೆ 1. ಪಾಯಿಂಟ್ ಕೊಟ್ಟಿದ್ರಿಂದ ಮತ್ತೆ 1 0 ತಗೋಬಹುದು ನಾವು. 3 3s 9, 10 - 9 1, ಅಗೇನ್ 1 0 ತಗೋಬಹುದು. 3 3s 9, 10 - 9 1. ಸೊ ಪ್ರೊಸೆಸ್ ಕಾಣಿಸ್ತಾ ಇದೆ ಇಲ್ಲಿ. ಪ್ರತಿ ಸ್ಟೆಪ್ ಅಲ್ಲಿ ರಿಮೈಂಡರ್ 1 ಉಳಿಯುತ್ತೆ. ರಿಮೈಂಡರ್ 1 ಉಳಿದಿದೆ, ಡೆಸಿಮಲ್ ಪಾಯಿಂಟ್ ತಗೊಂಡಿರೋದ್ರಿಂದ 0 ತಗೊಳ್ತೀವಿ, 10 ಆಗ್ತದೆ. 3 3s 9 ಮಾಡ್ತೀವಿ, 10 - 9 ಅಗೇನ್ 1. ಡೆಸಿಮಲ್ ಪಾಯಿಂಟ್ ತಗೊಂಡಿದ್ದೀವಿ, 0 ತಗೊಳ್ತೀವಿ, 10 ಆಯಿತು. 3 3s 9, 10 - 9 1. ಸೊ ಪ್ರತಿ ಸ್ಟೆಪ್ ಅಲ್ಲಿ ರಿಮೈಂಡರ್ ಏನಾಗ್ತದೆ ಅಂತಂದ್ರೆ 1 1 1 1 1 ಅಂತ ಉಳಿತಾ ಹೋಗ್ತದೆ. 1 ಉಳಿದಂಗೆಲ್ಲ ನಾವು ಪಕ್ಕದಲ್ಲಿ ಒಂದು 0 ತಗೊಳ್ತೀವಿ, 10 ಆಗುತ್ತೆ ಪ್ರತಿ ಸ್ಟೆಪ್ ಅಲ್ಲಿ. 10 ಆದಂಗೆಲ್ಲ ನಾವು 3 3s 9 ಬರುತ್ತೆ, 10 - 9 1. ಮತ್ತೆ ಅದೇ ಪ್ರಾಸೆಸ್ ಕಂಟಿನ್ಯೂಷನ್ ಆಗ್ತಾ ಹೋಗ್ತದೆ. ಇಲ್ಲಿ 10 ಬರೋದ್ರಿಂದ ರಿಮೈಂಡರ್ 1 ಉಳಿಯೋದ್ರಿಂದ ಇಲ್ಲಿ ಕೋಶಂಟ್ ಪ್ಲೇಸ್ ಅಲ್ಲಿ ಏನ್ ಬರುತ್ತೆ ಅಂತಂದ್ರೆ 3 3 3 3 3 ಅನ್ನೋ ಒಂದು ಡಿಜಿಟ್ ರಿಪೀಟ್ ಆಗ್ತಾ ಹೋಗ್ತದೆ. ಇದನ್ನ ಏನಂತ ಕರಿತೀವಿ ನೋಡಿ. ಈ ಪ್ರೊಸೆಸ್ಗೆ ಎಂಡ್ ಇಲ್ಲ, ಯಾಕಂದ್ರೆ ರಿಮೈಂಡರ್ ಅಂತೂ 0 ಆಗೋದೇ ಇಲ್ಲ. ಯಾಕಂದ್ರೆ ರಿಮೈಂಡರ್ 1 1 1 ಉಳಿತಾನೆ ಹೋಗ್ತದೆ. ಇವಾಗ ಎಲ್ಲಿ 1 ಉಳಿಯುತ್ತಲ್ಲ ಅಲ್ಲಿ 0 ತಗೊಳ್ತೀವಿ,
10 ಆಗುತ್ತೆ, 3 3 9 ಅಂತ ಮಾಡ್ತೀವಿ. ಸೊ ಈ ಪ್ರೊಸೆಸ್ ಕಂಟಿನ್ಯೂ ಆಗ್ತದೆ, ಇಲ್ಲಿ 3 3 3 ಬರುವಂತ ಪ್ರೊಸೆಸ್ ಕೂಡ ಕಂಟಿನ್ಯೂ ಆಗ್ತದೆ. ಹಾಗಾದ್ರೆ ಇದು ಟರ್ಮಿನೇಟ್ ಆಗೋದಿಲ್ಲ. ಟರ್ಮಿನೇಟ್ ಆಗೋದಿಲ್ಲ ಅಂತಂದ್ರೆ ಇದು ಎಂಥ ಡೆಸಿಮಲ್ ಎಕ್ಸ್ಪಾನ್ಷನ್? ಇದು ಇಟ್ ಈಸ್ ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್. ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್. ಅದರ ಜೊತೆಗೆ ಯಾವ ರೀತಿ ಆಗ್ತಾ ಇದೆ ಅಂತಂದ್ರೆ ರಿಕರಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್. ರಿಕರಿಂಗ್ ಅಂತಂದ್ರೆ ಒಂದೇ ನಂಬರು ಅಥವಾ ಒಂದು ಸೆಟ್ ಆಫ್ ನಂಬರ್ಸ್ ರಿಪೀಟ್ ಆಗ್ತಾ ಹೋಗ್ತವೆ. ಇಲ್ಲಿ ಯಾವ ನಂಬರ್ ರಿಪೀಟ್ ಆಗ್ತಾ ಇದೆ ಅಂತಂದ್ರೆ 3 ಅನ್ನೋ ಒಂದು ಡಿಜಿಟ್ ರಿಪೀಟ್ ಆಗ್ತಾ ಇದೆ. 0 ಪಾಯಿಂಟ್ ರಿಪೀಟ್ ಆಗ್ತಾ ಇರೋದು 3 ಆಗಿರೋದ್ರಿಂದ ಅದನ್ನ ನಾವು ಪದೇ 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 ಬರೆಯೋ ಬದಲಿಗೆ ಅದನ್ನ ಸಿಂಬಾಲಿಕಲಿ ಹೆಂಗ್ ಬರಿತೀವಿ ಅಂತಂದ್ರೆ 0.3 ಬಾರ್ ಅಂತ ಬರೀತೀವಿ. ಅಂದ್ರೆ ಎಷ್ಟು ಡಿಜಿಟ್ಗಳಿಗೆ ನಾವು ಬಾರ್ ಹಾಕ್ತೀವೋ ಮೇಲ್ಗಡೆ ಅಷ್ಟು ಡಿಜಿಟ್ಸ್ ಅಥವಾ ಅಷ್ಟು ಸೆಟ್ ಆಫ್ ಡಿಜಿಟ್ಸ್ ಏನಾಗ್ತದೆ ಅಂತ ಅರ್ಥ, ರಿಪೀಟ್ ಆಗ್ತದೆ ಅಂತ ಅರ್ಥ. ಒಂದ್ ವೇಳೆ ನಾವು 0.23 ಬಾರ್ ಅಂತ ಬರೆದ್ರೆ ಇದರ ಅರ್ಥ ಏನು ಅಂತಂದ್ರೆ 0.23 23 23 23 ಈ ರೀತಿ ರಿಪೀಟ್ ಆಗ್ತದೆ ಅಂತ, ಅಂದ್ರೆ 2 ಡಿಜಿಟ್ಗಳು ರಿಪೀಟ್ ಆಗ್ತದೆ ಅಂತ ಅರ್ಥ. ಆಮೇಲೆ ಈ ರಿಪಿಟೇಷನ್ ಪ್ರಾಸೆಸ್ ಏನಿದೆ ಇದು ಡೆಸಿಮಲ್ ಪಾಯಿಂಟ್ ನ ಇಮಿಡಿಯೇಟ್ ನೆಕ್ಸ್ಟ್ ಡೇ ಕಂಟಿನ್ಯೂ ಆಗುತ್ತಾ ಅಂತಂದ್ರೆ, ಸ್ಟಾರ್ಟ್ ಆಗುತ್ತಾ ಅಂತಂದ್ರೆ ನಾಟ್ ನೆಸೆಸರಿ. ಅದು ಇಮಿಡಿಯೇಟೇ ಆಗ್ಬೇಕಂತ ಏನೂ ಇಲ್ಲ. ಅದೇನಾಗ್ಬೋದು ಅಂತಂದ್ರೆ ಸಮ್ ಟೈಮ್ಸ್ 0.257 ಅಂತೇಳಿ ಬೇರೆ 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 ಡಿಜಿಟ್ಗಳು ಬಂದು ಅದಾದ್ಮೇಲೆ ರಿಪಿಟೇಷನ್ ಶುರು ಆಗ್ಬೋದು. ಎಷ್ಟು ಡಿಜಿಟ್ಗಳು ರಿಪೀಟ್ ಆಗುತ್ತೆ ಹೇಳಕ್ಕಾಗಲ್ಲ. 1 ಡಿಜಿಟ್ ರಿಪೀಟ್ ಆಗ್ಬೋದು, 2 ಡಿಜಿಟ್ ರಿಪೀಟ್ ಆಗ್ಬೋದು, 3 ಆಗ್ಬೋದು, 4 ಆಗ್ಬೋದು, ಎಷ್ಟು ಬೇಕಾದ್ರೂ ರಿಪೀಟ್ ಆಗ್ಬೋದು. ದಟ್ ಡಿಪೆಂಡ್ಸ್ ಆನ್ ದ ರ್ಯಾಷನಲ್ ನಂಬರ್ ವಿಚ್ ವಿ ಹ್ಯಾವ್ ಕನ್ಸಿಡರ್ಡ್. ಇಲ್ಲಿ ಶುರು ಆಗ್ಬೋದು 358 358 358 ಅಂತ ರಿಪೀಟ್ ಆಗ್ಬೋದು. ಅಂದ್ರೆ ಇಲ್ಲೇನಾಗಿದೆ ಗೊತ್ತಾ, 0.257 ವರೆಗೂ ಏನು ಸಮಸ್ಯೆ ಇಲ್ಲ. ರಿಪಿಟೇಷನ್ ಶುರುವಾಗಿರೋದು ಈ 3 ಡಿಜಿಟ್ಗಳ ಆದ್ಮೇಲೆ. ಇಲ್ಲಿ ಕೂಡ 3 ಡಿಜಿಟ್ ರಿಪೀಟ್ ಆಗ್ತಾ ಇದೆ. ಹಂಗಂತ 3 ಡಿಜಿಟ್ ಇಲ್ಲಿ 3 ಇದ್ರೆ ಅಲ್ಲಿ 3 ಇರುತ್ತೆ ಹಂಗೂ ಇಲ್ಲ. ಇಲ್ಲಿ ಎಷ್ಟು ಡಿಜಿಟ್ಗಳಾದ್ರೂ ಬರ್ಬೋದು, ಆ ಕಡೆ ಕೂಡ ಎಷ್ಟು ಡಿಜಿಟ್ ಆದ್ರೂ ರಿಪೀಟ್ ಆಗ್ಬೋದು. ಬಟ್ ನಾನು ಬರೆಯುವಾಗ ಇಲ್ಲಿ 3 ಬರ್ದಿದ್ದೀನಿ, ಅಲ್ಲಿ 3 ಡಿಜಿಟ್ಗಳು ಬರ್ದಿದ್ದೀನಿ. 358 ಅನ್ನೋ 3 ಡಿಜಿಟ್ಗಳಲ್ಲಿ ರಿಪೀಟ್ ಆಗ್ತದೆ ಅಂತ ಹೇಳೋದಕ್ಕೆ ನಾವು ಆ 3 ಡಿಜಿಟ್ಗಳ ಮೇಲೆ ಮಾತ್ರ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಬಾರ್ ಅಂತ ಬರೀತೀವಿ. ಆಮೇಲೆ ಈ ಕಡೆ 000ನೇ ಉಳಿಯುತ್ತಾ, ಅದು ಕೂಡ ಕಂಪಲ್ಸರಿ ಇಲ್ಲ. ಇಲ್ಲಿ ಯಾವ್ದಾದ್ರು ಬೇರೆ ಏನು ನ್ಯಾಚುರಲ್ ನಂಬರ್ ಬರ್ಬೋದು. ಲೈಕ್ 10 ಬರ್ಬೋದು, 20 ಬರ್ಬೋದು, 31 ಅಂತ ಬರ್ಬೋದು. ಸೊ ಈ ರೀತಿ ಏನ್ ಬೇಕಾದ್ರೂ ವ್ಯಾಲ್ಯೂ ಬಂದಿರ್ಬೋದು. ಅಂದ್ರೆ ಈ ಕಡೆ ರಿಯಲ್ ಯಾವ್ದು ಇಂಟಿಜರ್ ಪಾರ್ಟ್ ಏನಿದೆ ಅಲ್ಲಿ ಯಾವುದೇ ವ್ಯಾಲ್ಯೂ ಇರಬಹುದು. ಆಮೇಲೆ ರಿಪಿಟೇಷನ್ ಪಾರ್ಟ್ ಇಮಿಡಿಯೇಟ್ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಶುರು ಆಗುತ್ತೆ ಅಂತಾನೂ ಹೇಳಕ್ಕಾಗಲ್ಲ. ಇಮಿಡಿಯೇಟ್ಲಿನೂ ಶುರು ಆಗ್ಬೋದು ಅಥವಾ ಒಂದಷ್ಟು ಸ್ಟೆಪ್ಸ್ ಆದ್ಮೇಲೆ ಶುರು ಆಗ್ಬೋದು. 53 53 53 53 ಅಂತ ಈ ರೀತಿ ಕೂಡ ಶುರು ಆಗ್ಬೋದು. ಸೊ ಈ ಎಲ್ಲಾ ಸಿಚುವೇಶನ್ಸ್ ಯಾವುದನ್ನ ಎಕ್ಸ್ಪ್ಲೇನ್ ಮಾಡುತ್ತಂತಂದ್ರೆ ನಾನ್ ಟರ್ಮಿನೇಟಿಂಗ್ ರೆಕರಿಂಗ್. ಕೊನೆ ಇಲ್ಲ ಆದ್ರೆ ರಿಪೀಟ್ ಆಗ್ತಾ ಇದೆ, ಕೊನೆ ಇಲ್ಲ ರಿಪೀಟ್ ಆಗ್ತಾ ಇದೆ. ಸೊ ಈ ಪ್ರಾಸೆಸ್ ಅನ್ನ ನಾವು ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಅಂತ ಕರಿತೀವಿ. ಈ ತರದ ನಂಬರ್ಸ್ ಗಳನ್ನ ರ್ಯಾಷನಲ್ ನಂಬರ್ಸ್ ಅಂತ ನಾವು ಕರಿತೀವಿ. ಓಕೆ ರೈಟ್. ಸೊ 2 ರೀತಿಯ ಸಿಚುವೇಶನ್ಸ್, ಟರ್ಮಿನೇಟಿಂಗ್ ಆರ್ ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್. ಓಕೆ, ಈಗ ಎಕ್ಸಾಮ್ ಅಲ್ಲಿ ಏನ್ ಮಾಡ್ಬೋದು ಅವರು ಅಂತಂದ್ರೆ ಯೂಶುವಲಿ ಕೇಳಂತ ಕ್ವಶನ್ ಇದು. ಏನ್ ಮಾಡ್ತಾರೆ ಅಂತಂದ್ರೆ ಈ ರೀತಿ ಒಂದು ಡೆಸಿಮಲ್ ಎಕ್ಸ್ಪಾನ್ಷನ್ ಕೊಡ್ತಾರೆ, ಇದನ್ನ P/Q ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ 0.25 ಅಂತ ಕೊಟ್ಟು ಇದನ್ನ P/Q ಫಾರ್ಮ್ ಅಲ್ಲಿ ಬರೀರಿ, ನ್ಯೂಮರೇಟರ್ ಡಿನಾಮಿನೇಟರ್ ಫಾರ್ಮ್ ಅಲ್ಲಿ ಬರೀರಿ ಅಂತ ಹೇಳ್ತಾರೆ. 0.25 ಅಂತ ಕೊಟ್ರೆ ಅದರಲ್ಲಿ ಏನು ಕಷ್ಟ ಇಲ್ಲ, 25 ಡಿವೈಡೆಡ್ ಬೈ 100 ಆಗ್ತದೆ. ಯಾಕಂದ್ರೆ 2 ಡಿಜಿಟ್ಗಳು ಇರೋದ್ರಿಂದ ಇಲ್ಲಿ ಡೆಸಿಮಲ್ ಪಾಯಿಂಟ್ ರೈಟ್ ಸೈಡ್ 1 2 ಅಂದ್ರೆ 2 0ಗಳು ಕೆಳಗಡೆ ಬರಬೇಕು, ಅದ್ರ ಮುಂದೆ 1 ಹಾಕ್ತೀವಿ, 100 ಆಗ್ತದೆ. ಡಿವೈಡ್ ಮಾಡಿದ್ರೆ 25 1s 25 4s ದಟ್ ಈಸ್ ನಥಿಂಗ್ ಬಟ್ 1/4 ಇದು ಬಂದ್ಬಿಡ್ತದೆ ಇಮಿಡಿಯೇಟ್ಲಿ. ಓಕೆ, ಇಲ್ಲೂ ಅಷ್ಟೇ 3.5 ಇದೆ, ಅದೇನಾಗುತ್ತೆ ಅಂದ್ರೆ 35/10 ಆಗ್ತದೆ. ಡಿವೈಡ್ ಮಾಡಿದ್ರೆ 5 2s 5 7s 7/2. ಟರ್ಮಿನೇಟಿಂಗ್ ಆಗಿತ್ತು ಅಂತಂದ್ರೆ ಅಲ್ಲಿ ಏನು ಸಮಸ್ಯೆ ಇರೋದಿಲ್ಲ. ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಬಂದಿತ್ತು ಅಂತಂದ್ರೆ ಅಲ್ಲಿ ಒಂದು ಪ್ರಾಸೆಸ್ ಇದೆ, ಆ ಪ್ರಾಸೆಸ್ ಅನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಆ ನಂಬರ್ನ P/Q ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕಾಗುತ್ತೆ. ಅದಕ್ಕೆ ನಾನು ಬೇರೆ ಬೇರೆ ಸಿಚುವೇಶನ್ಸ್ ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತೇಳಿ 1-2-3 ಎಕ್ಸಾಂಪಲ್ ತಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಯೂಶುವಲ್ ಆಗಿ ಈ ಯೂನಿಟ್ ಅಲ್ಲಿ ಕೇಳ್ತಕ್ಕಂಥ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ ಕೇಳ್ತಾರೆ. ಇದೇ ತರದ ಕ್ವಶನ್ಸ್ ಕೇಳ್ತಾರೆ. ಎಕ್ಸ್ಪ್ರೆಸ್ 0.9 ಬಾರ್ ಅಥವಾ 0.3 ಬಾರ್ ಇನ್ P/Q ಫಾರ್ಮ್ ಅಂತ ಹೇಳ್ಬಿಡ್ತಾರೆ. ಅದನ್ನ ನಾವು ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ.
ಅದನ್ನು ಯಾವ ರೀತಿ ಮಾಡಬೇಕು ನೋಡೋಣ. ಫಸ್ಟ್ ಎಕ್ಸಾಂಪಲ್ ನಾನು ತಗೊಳ್ತಾ ಇರೋದು 0.3 ಬಾರ್ ಅಥವಾ ಬಾರ್ 3. ಇದರ P/Q ಫಾರ್ಮ್ ನಮ್ಗೆ ಗೊತ್ತಿರೋದ್ರಿಂದ ಇದನ್ನು ತಗೊಂಡಿದ್ದೀನಿ. ಇದರ P/Q ಫಾರ್ಮ್ ಏನಿದೆ ಅಂದರೆ 1/3 ಇದೆ. 1/3 ಆಲ್ರೆಡಿ ಡಿವೈಡ್ ಮಾಡಿ ನೋಡಿದ್ವಲ್ಲ, 0.333 ಅಂತ ಬಂದಿತ್ತಲ್ಲ ಅದು. ಸೊ ರಿವರ್ಸ್ ಆರ್ಡರ್ 0.333 ಇದೆ ಈಗ ಸದ್ಯಕ್ಕೆ. ಇದನ್ನ ನಾವೇನು ಮಾಡಬೇಕು ಅಂದರೆ P/Q ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಇದರ ಅರ್ಥ ಏನು ಅಂತಂದ್ರೆ 0.3333 ಈ ರೀತಿ ಇದೆ ಅಂತ ಅರ್ಥ. ಫಸ್ಟ್ ಕೆಲಸ ನಾವೇನ್ ಮಾಡಬೇಕು ಅಂತಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಡೆಸಿಮಲ್ ಎಕ್ಸ್ಪೆನ್ಷನ್ ಅಥವಾ ನಂಬರ್ ಏನಿದೆ ಅದನ್ನ ಎಕ್ಸ್ ಅಂತ ತಗೊಳ್ರಿ. ನೀವು ಯಾವುದೇ ವೇರಿಯಬಲ್ ತಗೋಬಹುದು. ಯೂಶಲಿ ನಾನೇನ್ ಮಾಡ್ತೀನಿ ಅಂದ್ರೆ ಎಕ್ಸ್ ಅಂತ ತಗೋತೀನಿ. ಸೊ ಲೆಟ್ ಎಕ್ಸ್ ಈಕ್ವಲ್ ಟು 0.3333 ಇಷ್ಟಿದೆ. ಓಕೆ, ಈಗ ಇಲ್ಲಿ ಮಾಡ್ತಕ್ಕಂಥದ್ದು ಒಂದೇ ಕೆಲಸ, ಸಬ್ಟ್ರಾಕ್ಷನ್. ಯಾವ ರೀತಿ ಸಬ್ಟ್ರಾಕ್ಟ್ ಮಾಡ್ಬೇಕಂದ್ರೆ ಒಂದನ್ನ ಈಕ್ವೇಷನ್ ನಂಬರ್ 1 ಅನ್ಕೋಬೇಕು, ಇನ್ನೊಂದು ಈಕ್ವೇಷನ್ ನಂಬರ್ 2 ಅನ್ಕೋಬೇಕು. ಇಲ್ಲಿ ನಾವು ಮೇನ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂತಂದ್ರೆ ಯಾವುದನ್ನ ನಾವು ಈಕ್ವೇಷನ್ ನಂಬರ್ 1 ಅನ್ಕೋಬೇಕು, ಯಾವುದನ್ನ ಈಕ್ವೇಷನ್ ನಂಬರ್ 2 ಅನ್ಕೋಬೇಕು. ಇದೆರಡು ನಮಗೆ ಕರೆಕ್ಟ್ ಆಗಿ ಅರ್ಥ ಆಯ್ತು ಅಂತಂದ್ರೆ ಈ ರೀತಿಯ ಕ್ವಶನ್ ಗಳನ್ನ ಆರಾಮಾಗಿ ನಾವು ಸಾಲ್ವ್ ಮಾಡಿಬಿಡಬಹುದು. ಫಸ್ಟ್ ಸ್ಟೆಪ್ ಏನು, ಎಕ್ಸ್ ಈಕ್ವಲ್ ಟು ಸಮಥಿಂಗ್ ಅಂತ ತಗೊಳ್ಳೋದು. ನೆಕ್ಸ್ಟ್ ಈಕ್ವೇಷನ್ ನಂಬರ್ 1 ಅಂತ ಕರಿಬೇಕು. ಯಾವ ಈಕ್ವೇಷನ್ ಅನ್ನ ಈಕ್ವೇಷನ್ ನಂಬರ್ 1 ಅಂತ ಕರಿಬೇಕು? ನಾನು ಹೇಳೋದೇನಂತಂದ್ರೆ ಇಲ್ಲಿ ಡೆಸಿಮಲ್ ಪಾಯಿಂಟ್ ಏನಿದೆ ಅದೆಲ್ಲಿರಬೇಕು ಅಂತಂದ್ರೆ ರಿಪೀಟಿಂಗ್ ಬ್ಲಾಕ್ ಇರುತ್ತಲ್ಲ ಅದರ ಹಿಂದೆನೇ ಇರಬೇಕು. ಇಲ್ಲೇನು ಎಷ್ಟು ನಂಬರ್ಗಳು ರಿಪೀಟ್ ಆಗ್ತಾವಲ್ಲ ಅದನ್ನ ರಿಪೀಟಿಂಗ್ ಬ್ಲಾಕ್ ಅಂತ ಕರೀತಾರೆ. 358 ಈ ರೀತಿ ರಿಪೀಟ್ ಆಗ್ತಾ ಇತ್ತು ಅಂದ್ರೆ ಅಲ್ಲಿ ರಿಪೀಟಿಂಗ್ ಬ್ಲಾಕ್ ಯಾವುದು ಅಂದ್ರೆ 358 ಅನ್ನೋಂಥ 3 ಡಿಜಿಟ್ ನಂಬರ್. ಆ 358 ಅನ್ನೋದು ರಿಪೀಟಿಂಗ್ ಬ್ಲಾಕ್ ಅದು. ಸೊ ಇಲ್ಲಿ ಯಾವುದು ಅಂತಂದ್ರೆ 3333 ರಿಪೀಟ್ ಆಗ್ತಾ ಇದೆ. ಇಲ್ಲಿಂದನೇ ರಿಪಿಟೇಷನ್ ಶುರುವಾಗಿದೆ. ಎಲ್ಲಿಂದ ರಿಪಿಟೇಷನ್ ಶುರುವಾಗಿರುತ್ತಲ್ಲ ಅದರ ಹಿಂದೆನೆ ಏನಿರಬೇಕು ಅಂತಂದ್ರೆ ಡೆಸಿಮಲ್ ಪಾಯಿಂಟ್ ಇರಬೇಕು. ಅಲ್ಲಿ ಇರ್ಲಿಲ್ಲ ಅಂತಂದ್ರೆ ಏನ್ ಮಾಡೋದು? ಆ ರೀತಿ ಸಿಚುವೇಶನ್ ನೆಕ್ಸ್ಟ್ ತೋರಿಸ್ತೀನಿ ನಾನು. ಇಲ್ಲಿ ಇದೆ, ಯಾವಾಗ ಆ ಡೆಸಿಮಲ್ ಪಾಯಿಂಟ್ ರಿಪೀಟಿಂಗ್ ಬ್ಲಾಕ್ ಇರುತ್ತಲ್ಲ ಅದರ ಹಿಂದ್ಗಡೆನೆ ಬಂತಲ್ಲ ಅಲ್ಲಿ ಆ ಈಕ್ವೇಶನ್ ಅನ್ನ ನೀವೇನಂತ ಕರಿಬೇಕು ಅಂತಂದ್ರೆ ಈಕ್ವೇಶನ್ ನಂಬರ್ 1 ಅಂತ ಕರಿಬೇಕು. ಸೊ ಇಲ್ಲಿ ನಮ್ಮ ಡೆಸಿಮಲ್ ಪಾಯಿಂಟ್ ಈ ರಿಪಿಟೇಷನ್ ಎಲ್ಲಿ ಶುರುವಾಗಿದೆ ಅಲ್ಲೇ ಇರೋದ್ರಿಂದ ಇದನ್ನ ನಾನು ಈಕ್ವೇಶನ್ ನಂಬರ್ 1 ಅಂತ ಕರೆದ್ಬಿಡ್ತೀನಿ. ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಎರಡೂ ಕಡೆಯನ್ನು ನಾವು ಮಲ್ಟಿಪ್ಲೈ ಮಾಡಬೇಕು. ಯಾವ ನಂಬರ್ ಇಂದ ಮಲ್ಟಿಪ್ಲೈ ಮಾಡಬೇಕು ಅಂತಂದ್ರೆ 10 ಇಂದ ಅಥವಾ 100 ಇಂದ ಅಥವಾ 1000 ಇಂದ ಅಥವಾ 10,000 ಇಂದ ಅಂಡ್ ಸೋ ಆನ್. ಈ ನಂಬರ್ಗಳಿಂದ ನಾವೇನ್ ಮಾಡಬೇಕು, ಎರಡೂ ಕಡೆನೂ ಮಲ್ಟಿಪ್ಲೈ ಮಾಡಬೇಕು. ಯಾವ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ಬೇಕಂತ ಹೆಂಗ್ ಗೊತ್ತಾಗುತ್ತೆ ನಮಗೆ ಅಂತಂದ್ರೆ ರಿಪೀಟಿಂಗ್ ಬ್ಲಾಕ್ ಅಲ್ಲಿ ಎಷ್ಟು ಡಿಜಿಟ್ಸ್ ಇದೆ ಅನ್ನೋದ್ರ ಮೇಲೆ ನಾವು 10 ಇಂದನೋ 100 ಇಂದನೋ 1000 ಇಂದನೋ ಯಾವ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ಬೇಕಂತ ಗೊತ್ತಾಗ್ತದೆ. ಒಂದ್ ವೇಳೆ ರಿಪೀಟಿಂಗ್ ಬ್ಲಾಕ್ ಅಲ್ಲಿ ಒಂದೇ ಒಂದು ಡಿಜಿಟ್ ಇದ್ರೆ ಇಲ್ಲಿ ಎಷ್ಟು ಡಿಜಿಟ್ಸ್ ರಿಪೀಟ್ ಆಗ್ತಾ ಇರೋದು? ಒಂದು ಡಿಜಿಟ್ ರಿಪೀಟ್ ಆಗ್ತಾ ಇದ್ರೆ 10 ಇಂದ ಮಲ್ಟಿಪ್ಲೈ ಮಾಡಬೇಕು. 2 ಡಿಜಿಟ್ಗಳು ರಿಪೀಟ್ ಆಗ್ತಾ ಇದ್ರೆ 100 ಇಂದ ಮಲ್ಟಿಪ್ಲೈ ಮಾಡಬೇಕು. 3 ಡಿಜಿಟ್ಗಳು ರಿಪೀಟ್ ಆಗ್ತಾ ಇದ್ರೆ 1000 ಇಂದ, 4 ಡಿಜಿಟ್ಗಳು ರಿಪೀಟ್ ಆಗ್ತಾ ಇದ್ರೆ 10,000 ಇಂದ. ಈ ರೀತಿ ಎಷ್ಟು ಡಿಜಿಟ್ಸ್ ಇರುತ್ತಲ್ಲ ಅಷ್ಟು ಡಿಜಿಟ್ಗಳಿಂದ, ಅಂದ್ರೆ 1 ಇದ್ರೆ 10 ಅಂದ್ರೆ 10 ಬರಬೇಕು, 2 ಇದ್ರೆ 2 zeros ಅಂದ್ರೆ 100. ಆ ರೀತಿ ನಾವೇನ್ ಮಾಡ್ಬೇಕು ಅಂದ್ರೆ ಮಲ್ಟಿಪ್ಲೈ ಮಾಡಬೇಕು. ಈ ರೀತಿ ಮಲ್ಟಿಪ್ಲೈ ಮಾಡಿದಾಗ ಏನಾಗ್ತಂದ್ರೆ ಈ ಡೆಸಿಮಲ್ ಪಾಯಿಂಟ್ ಇರುತ್ತಲ್ಲ ಒಂದು ಬ್ಲಾಕ್ ದಾಟಿ ಮುಂದೆ ಹೋಗ್ತದೆ. 10 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಈ ಒಂದು ಬ್ಲಾಕ್ ಅಂತಂದ್ರೆ ಯಾವ್ದು ನಂಬರ್? ಈ ಒಂದು ನಂಬರ್ ಒಂದು ಬ್ಲಾಕ್ ಇದೆ. ಈ ಒಂದು ಬ್ಲಾಕ್ ದಾಟ್ಕೊಂಡು ಇಲ್ಲಿಗೆ ಬರ್ತದೆ. ಒಂದ್ ವೇಳೆ ಎರಡೆರಡು ನಂಬರ್ಗಳಿತ್ತು ಅಂತ ಅನ್ಕೊಳ್ರಿ, ಬ್ಲಾಕ್ ಅಲ್ಲಿ 2 ನಂಬರ್ ಇತ್ತು ಅಂತಂದ್ರೆ 100 ಇಂದ ಮಲ್ಟಿಪ್ಲೈ ಮಾಡ್ತೀವಿ. 100 ಇಂದ ಮಲ್ಟಿಪ್ಲೈ ಮಾಡಿದಾಗ ಎರಡೆರಡು ಡಿಜಿಟ್ಗಳಲ್ಲಿ ಒಂದು ಬ್ಲಾಕ್ ನ ದಾಟಿ ಮುಂದೆ ಬರುತ್ತೆ ಡೆಸಿಮಲ್ ಪಾಯಿಂಟ್. ಅದನ್ನ ನಾವೇನಂತ ಕರಿಬೇಕು ಅಂತಂದ್ರೆ ಈಕ್ವೇಷನ್ ನಂಬರ್ 2 ಅಂತ ಕರಿಬೇಕು. ಇಲ್ಲಿ ಒಂದೇ ಬ್ಲಾಕ್ ರಿಪೀಟ್ ಆಗ್ತಾ ಇದೆ, ಒಂದೇ ಡಿಜಿಟ್ ರಿಪೀಟ್ ಆಗ್ತಾ ಇರೋದ್ರಿಂದ ನಾವೇನ್ ಮಾಡಬೇಕು, 10 ಇಂದ ಎರಡು ಕಡೆನೂ ಮಲ್ಟಿಪ್ಲೈ ಮಾಡಬೇಕು. ಎರಡು ಕಡೆ 10 ಇಂದ ಮಲ್ಟಿಪ್ಲೈ ಮಾಡಿದಾಗ ಇದು 10x ಆಗುತ್ತೆ. ಇದೆಷ್ಟಾಗುತ್ತೆ ಅಂದ್ರೆ ಇಲ್ಲಿ 10 ಇಂದ ಮಲ್ಟಿಪ್ಲೈ ಮಾಡಿದ್ರಿಂದ ಒಂದು ಡಿಜಿಟ್ ಮಾತ್ರ ದಾಟಿ ಡೆಸಿಮಲ್ ಪಾಯಿಂಟ್ ಇಲ್ಲಿ ಬರುತ್ತೆ. ಇಲ್ಲಿಗೆ ಬಂದಾಗ ಇದು 3 ಪಾಯಿಂಟ್, ಇಲ್ಲಿ 333 ಅನ್ನೋದು ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಇರೋದ್ರಿಂದ ಇಲ್ಲಿ 333 ಅನ್ನೋದಂತೂ ಕಂಟಿನ್ಯೂ ಆಗ್ತಾನೇ ಹೋಗ್ತದೆ. ಇದನ್ನ ನಾವೇನಂತ ಕರಿಬೇಕು, ಈಕ್ವೇಷನ್ ನಂಬರ್ 2 ಅಂತ ಕರಿಬೇಕು. ಇವೆರಡು ಈಕ್ವೇಷನ್ ಐಡೆಂಟಿಫೈ ಮಾಡೋದು ಬಹಳ ಇಂಪಾರ್ಟೆಂಟ್. ಓಕೆ, ಈಗ ಈಕ್ವೇಷನ್ ನಂಬರ್ 2 ಇದೆ, ಈಕ್ವೇಷನ್ ನಂಬರ್ 1 ಇದೆ. 2 - 1 ಮಾಡಿ. ಈಕ್ವೇಷನ್ ನಂಬರ್ 2 ಮೈನಸ್ ಈಕ್ವೇಷನ್ ನಂಬರ್ 1. ಫಸ್ಟ್ 2 ಬರ್ಕೊಳ್ಳಿ. 10x = 3.3333 ಅಂಡ್ ಸೋ ಆನ್. ಅಥವಾ ಇದನ್ನ 3 ಬಾರ್ ಅಂತ ಕೂಡ ಬರಿಬಹುದು. ಇನ್ನು ಈಕ್ವೇಷನ್ ನಂಬರ್ 1 ಏನಿದೆ ಅಂತಂದ್ರೆ ಜಸ್ಟ್ x ಇದೆ, 0.3333 ಅಂತ, ಅದು ಕೂಡ ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಇದೆ. ಸೊ ಈಗ ಸಬ್ಟ್ರಾಕ್ಟ್ ಮಾಡಬೇಕು.
10x minus 1x ಅಂದರೆ ಇಟ್ ಈಸ್ 9x ಅಂಡ್ ದಿಸ್ ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ ಡೆಸಿಮಲ್ ಪಾಯಿಂಟ್ನ ರೈಟ್ ಸೈಡ್ ಎಲ್ಲ 3 ಇರೋದ್ರಿಂದ ಅವೆಲ್ಲನೂ ಕ್ಯಾನ್ಸಲ್ ಆಗಿ 0 0 0 ಆಗಿಬಿಡ್ತದೆ. ಅದು ಸಬ್ಟ್ರಾಕ್ಟ್ ಆದಾಗ 3 minus 0 is 3. 3 minus 0 0 ಅಂತಂದ್ರೆ ಏನರ್ಥ? 3 ಅಂತಾನೆ ಅರ್ಥ. therefore 9x equal to 3, x equal to 3/9 ಡಿವೈಡ್ ಮಾಡಿದ್ರೆ we get 1/3. therefore x equal to 1/3. ನೋಡಿ p by q form of 0.33333 is x equal to 1/3. ಸೊ ಇದು ಒಂದು ಕ್ವಶನ್. ಇದೇ ರೀತಿ ಸ್ವಲ್ಪ ಬೇರೆ ಸಿಚುವೇಶನ್ ಇರೋ ಥರ ಇನ್ನೊಂದು ಕ್ವಶನ್ ನೋಡೋಣ. ಯಾವುದಂದ್ರೆ 1.27 ಬಾರ್ ಅಂತ ತಗೊಳ್ತೀನಿ. ಎರಡನೇ ಕ್ವಶನ್ನು 1.27 ಬಾರ್. ಇಲ್ಲಿ ಎಷ್ಟು ಡಿಜಿಟ್ಸ್ ರಿಪೀಟ್ ಆಗ್ತಾ ಇದೆ? 2 ಡಿಜಿಟ್ ರಿಪೀಟ್ ಆಗ್ತಾ ಇದೆ. ನಾನೇನು ಹೇಳಿದೆ ಅಂತಂದ್ರೆ ಫಸ್ಟ್ ನಾವೇನು ಮಾಡ್ಬೇಕಂದ್ರೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಎಕ್ಸ್ ಅಂತ ಕೊಡ್ಬೇಕು ಹೆಸರು. ಎಕ್ಸ್ ಈಕ್ವಲ್ ಟು 1.27 ಬಾರ್, ಅಥವಾ ಈ 27 ಬಾರ್ ಇದನ್ನ 2727 ಅಂತ ಬರ್ಕೊಳ್ತೀನಿ. ಓಕೆ, ಇದು 272727 ಅಂತ ಇದೆ. ಓಕೆ, ಈಗ ಏನ್ ಮಾಡ್ಬೇಕು ಅಂತಂದ್ರೆ ಈಕ್ವೇಶನ್ ನಂಬರ್ 1 ಅಂತ ಕರಿಬೇಕು. ಯಾವ ಈಕ್ವೇಶನ್ ನಂಬರ್ 1 ಅಂತ ಕರಿಬೇಕು? ಡೆಸಿಮಲ್ ಪಾಯಿಂಟ್ ಎಲ್ಲಿರಬೇಕು ಅಂತಂದ್ರೆ ಎಲ್ಲಿ ರಿಪಿಟೇಷನ್ ಶುರುವಾಗಿದೆಯೋ ಅದರ ಹಿಂದೆನೇ ಇರಬೇಕು. ರಿಪಿಟೇಷನ್ ಶುರುವಾಗಿರೋದೇ 2 ಇಂದ 27 ಇಲ್ಲಿಂದನೇ, ಅದರ ಹಿಂದೆನೇ ಇದೆ. ಹಾಗಾಗಿ ಇದನ್ನ ಈಕ್ವೇಶನ್ ನಂಬರ್ 1 ಅಂತ ಕರೀರಿ. ಇನ್ನು ಈಕ್ವೇಶನ್ ನಂಬರ್ 2 ಯಾವ ರೀತಿ ಬರ್ತೀವಿ ನಾವು? 10 ಇಂದ ಅಥವಾ 100 ಇಂದ ಅಥವಾ 1000 ಇಂದ ಮಲ್ಟಿಪ್ಲೈ ಮಾಡಬೇಕು. ಆ 10 100 1000 ಡಿಸೈಡ್ ಮಾಡೋದು ಯಾರು ಅಂತಂದ್ರೆ ಈ ರಿಪೀಟಿಂಗ್ ಬ್ಲಾಕ್ ಅಲ್ಲಿ ಎಷ್ಟು ಡಿಜಿಟ್ಸ್ ಇದೆ ಅನ್ನೋದು. ಇಲ್ಲಿ ಎರಡು ನಂಬರ್ಗಳು 2 ಡಿಜಿಟ್ಗಳು ರಿಪೀಟ್ ಆಗ್ತಾ ಇರೋದ್ರಿಂದ ನಾವು ಎಷ್ಟರಿಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತದು? 100 ಇಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. 1 ಡಿಜಿಟ್ ರಿಪೀಟ್ ಆದರೆ 10, 2 ಡಿಜಿಟ್ಗಳು ರಿಪೀಟ್ ಆದರೆ 100, 3 ಡಿಜಿಟ್ ರಿಪೀಟ್ ಆದರೆ 1000 ಅಂಡ್ ಸೋ ಆನ್. ಇಲ್ಲಿ 2 ಡಿಜಿಟ್ಗಳು ರಿಪೀಟ್ ಆಗ್ತಾ ಇರೋದ್ರಿಂದ ಎರಡೂ ಕಡೆನೂ ನಾವು 100 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಎರಡೂ ಕಡೆ 100 ಇಂದ ಮಲ್ಟಿಪ್ಲೈ ಮಾಡಿದಾಗ ದಿಸ್ ಬಿಕಮ್ಸ್ 100x. ದಿಸ್ ಇಸ್ ಈಕ್ವಲ್ ಟು, ಇಲ್ಲಿ 100 ಇಂದ ಮಲ್ಟಿಪ್ಲೈ ಮಾಡಿದಾಗ ಡೆಸಿಮಲ್ ಪಾಯಿಂಟ್ ಏನಾಗುತ್ತಂದ್ರೆ 2 ಡಿಜಿಟ್ ನ ದಾಟಿ ರೈಟ್ ಸೈಡ್ ಹೋಗುತ್ತೆ. ಯಾಕಂದ್ರೆ 2 ಇಲ್ಲಿ ಬ್ಲಾಕ್ ಇದೆ ನೋಡ್ರಿ, ಬ್ಲಾಕ್ ಅಲ್ಲಿ 2 ಡಿಜಿಟ್ ಇದೆ. ಹಾಗಾಗಿ 2 ಡಿಜಿಟ್ಗಳನ್ನ ದಾಟಿ ಇಲ್ಲಿಗೆ ಬರುತ್ತೆ ಪಾಯಿಂಟ್. ಹಾಗಾದ್ರೆ ಇಲ್ಲೇನು ಉಳಿತು? 127 ಉಳಿತು. ಪಾಯಿಂಟ್ ಇಲ್ಲಿದೆ. ಈ ಎಲ್ಲಾ ವ್ಯಾಲ್ಯೂಸ್ಗಳು ಆಸ್ ಇಟ್ ಈಸ್ ಉಳಿತವೆ, 272727 ಅಂತ. ಇದನ್ನ ಈಕ್ವೇಶನ್ ನಂಬರ್ 2 ಅಂತ ಕರಿಬೇಕು. ನಾವು ಸೇಮ್ ಪ್ರಾಸೆಸ್ ಈಕ್ವೇಶನ್ ನಂಬರ್ 2 ಮೈನಸ್ ಈಕ್ವೇಶನ್ ನಂಬರ್ 1. 100x ಈಕ್ವಲ್ ಟು 127.27 ಬಾರ್ ಅಂತ ಬರ್ದು ಬಿಡ್ತೀನಿ. ಆಕ್ಚುಲಿ ಅದು 2727 ಅಂತ ಹೋಗ್ತಾ ಇರ್ತದೆ. ಇಲ್ಲಿ ಈಕ್ವೇಶನ್ ನಂಬರ್ 1 ಏನಿದೆ ಅಂತಂದ್ರೆ x ಈಕ್ವಲ್ ಟು 1.2727 ಇದೆ, ಅದನ್ನು ಕೂಡ 27 ಬಾರ್ ಅಂತ ಬರ್ದು ಬಿಡ್ತೀನಿ. ಈಗ ಸಬ್ಟ್ರಾಕ್ಟ್ ಮಾಡಿ 100x ಮೈನಸ್ x ಅಂತಂದ್ರೆ ಇಟ್ ಈಸ್ 99x ಅಂಡ್ ದಿಸ್ ಇಸ್ ಈಕ್ವಲ್ ಟು, ಇಲ್ಲಿ 2727ಗಳೆಲ್ಲನೂ ಸಬ್ಟ್ರಾಕ್ಟ್ ಆಗಿ 0 0 ಆಗಿಬಿಟ್ಟಿರ್ತದೆ. ಹಾಗಾಗಿ ಇಲ್ಲಿ ರೈಟ್ ಸೈಡ್ ಅಂದ್ರೆ ಡೆಸಿಮಲ್ ಪಾಯಿಂಟ್ ರೈಟ್ ಸೈಡ್ ಅಲ್ಲೂ ಜೀರೋಸ್ ಇರ್ತವೆ. ಅಲ್ಲಿ ಬೇಕಿದ್ರೆ ಬರೀಬಹುದು, ಇಲ್ಲ ಅಂತಂದ್ರೆ ಬಿಟ್ಬಿಡಿ. 7 minus 1 6 1 2 as it is. ಸೊ x ಈಕ್ವಲ್ ಟು 126 ಡಿವೈಡೆಡ್ ಬೈ 99. ಇಷ್ಟಾದ್ರೂ ಬಿಡಿ, ಅಥವಾ ಡಿವೈಡ್ ಆಗ್ತಿತ್ತು ಅಂದ್ರೆ ಡಿವೈಡ್ ಮಾಡಿ. 3 3s are 9, 3 3s are 9, 3 4s are 12, 3 2s are 6, 3 1s are 3 1s are 3 1s are 3 4s are 12. So it is equal to 14/11. 14/11. ಸೊ p by q ಫಾರ್ಮ್ ಅಲ್ಲಿ 1.27 ಬಾರ್ ಅನ್ನ ನಾವು ಎಕ್ಸ್ಪ್ರೆಸ್ ಮಾಡಿದ್ವಿ 14/11. ಓಕೆ, ಇಲ್ಲಿ 1 ಡಿಜಿಟ್ ಇದ್ದಾಗ ಮಾಡಿದ್ವಿ. ಇಲ್ಲಿ ಡೆಸಿಮಲ್ ಪಾಯಿಂಟ್ ನ ಲೆಫ್ಟ್ ಸೈಡ್ ಅಂದ್ರೆ ಇಂಟಿಜರ್ ಪ್ಲೇಸ್ ಅಲ್ಲಿ ಒಂದು ಬೇರೆ ವ್ಯಾಲ್ಯೂ ಇದೆ, ಜೊತೆಗೆ ಇಲ್ಲಿ 2 ಡಿಜಿಟ್ಗಳು ರಿಪೀಟ್ ಆಗಿದೆ. ಇಲ್ಲಿ ಇನ್ನೊಂದು ಸಿಚುವೇಶನ್ ತಗೊಂಡು ಮಾಡಿದ್ವಿ. ಈಗ ಮತ್ತೊಂದು ಸಿಚುವೇಶನ್ ತಗೊಂಡು ಇನ್ನೊಂದು ಕ್ವಶನ್ ಸಾಲ್ವ್ ಮಾಡೋಣ. ಅಲ್ಲಿಗೆ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗ್ಬೋದು ಅಂತ ಅನಿಸ್ತದೆ. ಓಕೆ, ಕೊಟ್ಟಿರ್ತಕ್ಕಂಥ ನಂಬರು 0.235 ಬಾರ್. ಇಲ್ಲಿ ಬಾರ್ಗೆ 235 ಮಾತ್ರ ಬಾರ್, 0.235 ಮಾತ್ರ ಬಾರ್. ಆಲ್ರೆಡಿ ನಾನು ಹೇಳಿದ್ನಲ್ಲ, ಡೆಸಿಮಲ್ ಪಾಯಿಂಟ್ ಇಮಿಡಿಯೇಟ್ ನೆಕ್ಸ್ಟ್ ರಿಪಿಟೇಷನ್ ಶುರು ಆಗಬೇಕಂತ ಏನೂ ಇಲ್ಲ. ಎಷ್ಟೋ ಡಿಜಿಟ್ಗಳು ಬೇರೆ ಬೇರೆ ಬಂದು ಆಮೇಲೆ ರಿಪಿಟೇಷನ್ ಶುರು ಆಗ್ಬೋದು. ಇಲ್ಲಿ ಎಷ್ಟು ಡಿಜಿಟ್ ಬಂದಿದೆ? 2, 1 ಡಿಜಿಟ್ ಮಾತ್ರ ಬಂದಿದೆ, ಆಮೇಲೆ ರಿಪಿಟೇಷನ್ ಶುರುವಾಗಿದೆ. ಇಲ್ಲಿ ಅಂದ್ರೆ ಈ ನಂಬರ್ ಯಾವ ರೀತಿ ಇರುತ್ತೆ ಗೊತ್ತಾ? 0.235353535 ಈ ರೀತಿ ಇರುತ್ತೆ ನಂಬರ್. ಇದು ಫಸ್ಟ್ ಸ್ಟೆಪ್ ನಮ್ದು ಏನು ಅಂತಂದ್ರೆ x ಈಕ್ವಲ್ ಟು ತಗೋಬೇಕು. x ಈಕ್ವಲ್ ಟು 0.2
ಬಾರ್ 35. ಈಗ ಈಕ್ವೇಶನ್ ನಂಬರ್ 1 ಅಂತ ಕರಿಬೇಕು. ಎಕ್ಸ್ ಈಕ್ವಲ್ ಟು ತಗೊಂಡಿರ್ತೀವಲ್ಲ ಅದನ್ನೇ ಈಕ್ವೇಶನ್ ನಂಬರ್ 1 ಅಂತ ತಗೊಳ್ಳೋದಲ್ಲ. ನಾನು ಅದಕ್ಕೆ ಪ್ರತಿ ಸಾರಿ ಹೇಳೋದು ಏನಂತಂದ್ರೆ ರಿಪಿಟೇಷನ್ ಎಲ್ಲಿಂದ ಶುರುವಾಗಿರುತ್ತೋ ಅದರ ಹಿಂದೆನೇ ಡೆಸಿಮಲ್ ಪಾಯಿಂಟ್ ಇರಬೇಕು. ರಿಪಿಟೇಷನ್ ಶುರುವಾಗಿರೋದು ಈ 3 ಇಂದ. ಹಾಗಾಗಿ ಈ ಡೆಸಿಮಲ್ ಪಾಯಿಂಟ್ ಎಲ್ಲಿಗೆ ಬರ್ಬೇಕಂದ್ರೆ ಫಸ್ಟ್ ಇಲ್ಲಿಗೆ ಬರಬೇಕು. ಇಲ್ಲಿಗೆ ಬರ್ಬೇಕಂದ್ರೆ ಎಷ್ಟು ಡಿಜಿಟ್ ದಾಟಬೇಕದು ಅಂತಂದ್ರೆ 1 ಡಿಜಿಟ್ ದಾಟಬೇಕು. ಅಂದ್ರೆ ನಡುವೆ 1 ಡಿಜಿಟ್ ಇದ್ರೆ ಮತ್ತೆ ಅದೇ ಪ್ರಾಸೆಸ್ 10 ಇಂದ ಮಲ್ಟಿಪ್ಲೈ ಮಾಡಬೇಕು. ನಡುವೆ 2 ಡಿಜಿಟ್ಸ್ ಇದ್ರೆ 100 ಇಂದ ಮಲ್ಟಿಪ್ಲೈ ಮಾಡಬೇಕು. 3 ಡಿಜಿಟ್ಸ್ ಇದ್ರೆ 1000 ಇಂದ ಮಲ್ಟಿಪ್ಲೈ ಮಾಡಬೇಕು. ಈ ರೀತಿ ಒಟ್ಟಿನಲ್ಲಿ ನಮ್ಮ ಕೆಲಸ ಏನು ಅಂತಂದ್ರೆ ಈ ಡೆಸಿಮಲ್ ಪಾಯಿಂಟ್ ನ ಇಲ್ಲಿಗೆ ಶಿಫ್ಟ್ ಮಾಡ್ಬೇಕು. ಈಗ ಇಲ್ಲಿಗೆ ಶಿಫ್ಟ್ ಮಾಡಬೇಕು ಅಂತಂದ್ರೆ ಎರಡೂ ಕಡೆನೂ ನಾವೇನ್ ಮಾಡಬೇಕು 10 ಇಂದ ಮಲ್ಟಿಪ್ಲೈ ಮಾಡಬೇಕು. ಇನ್ನು ಈಕ್ವೇಶನ್ ನಂಬರ್ 1 ಸಿಕ್ಕಿಲ್ಲ ನಮಗೆ. ಈಕ್ವೇಶನ್ ನಂಬರ್ 1 ನ ತಗೊಳ್ಳೋ ಸಲುವಾಗಿ ಈಗ ಮಲ್ಟಿಪ್ಲೈ ಮಾಡ್ತಾ ಇರೋದು. ಓಕೆ, ಈಗ ನೋಡಿ ಇಲ್ಲಿಂದ ಇಲ್ಲಿ ಶಿಫ್ಟ್ ಆಗಬೇಕಂದ್ರೆ 10 ಇಂದ ಫಸ್ಟ್ ಮಲ್ಟಿಪ್ಲೈ ಮಾಡ್ತೀವಿ. 10x ಈಕ್ವಲ್ ಟು ಈಗ ಡೆಸಿಮಲ್ ಪಾಯಿಂಟ್ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದಾಗ 2.35 ಬಾರ್ ಅಂತ ಬಂತು. ಇದನ್ನ ಈಕ್ವೇಶನ್ ನಂಬರ್ 1 ಅಂತ ಕರಿಬೇಕು. ನೋಡಿ ರಿಪಿಟೇಷನ್ ಇಲ್ಲಿಂದ ಶುರುವಾಗಿದೆ, ಡೆಸಿಮಲ್ ಪಾಯಿಂಟ್ ಅದ್ರ ಹಿಂದೆ ಬಂತು, ಅದನ್ನ ಈಕ್ವೇಶನ್ ನಂಬರ್ 1 ಅಂತ ಕರೀಬೇಕು. ನೆಕ್ಸ್ಟ್ ಏನ್ ಮಾಡಬೇಕು ಈಕ್ವೇಶನ್ ನಂಬರ್ 2. ಈಕ್ವೇಶನ್ ನಂಬರ್ 2 ಹೆಂಗ್ ಫೈಂಡ್ ಮಾಡ್ತೀವಿ ಅಂತಂದ್ರೆ 10 ಇಂದ 100 ಇಂದ 1000 ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಅದು ಹೆಂಗ್ ಮಲ್ಟಿಪ್ಲೈ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಎಷ್ಟು ಡಿಜಿಟ್ ರಿಪೀಟ್ ಆಗ್ತಾ ಇದೆ ಅನ್ನೋದನ್ನ ನೋಡಿ. ಇಲ್ಲಿ 2 ಡಿಜಿಟ್ಗಳು ರಿಪೀಟ್ ಆಗ್ತಾ ಇರೋದ್ರಿಂದ ಎರಡೂ ಕಡೆನೂ 100 ಇಂದ ಮಲ್ಟಿಪ್ಲೈ ಮಾಡಬೇಕು. ಮೊದಲೇ ಇಲ್ಲಿ 10 ಇದೆ, 100 ಇಂದ ಮಲ್ಟಿಪ್ಲೈ ಮಾಡಿದಾಗ ಇದೆಷ್ಟಾಗುತ್ತೆ ಅಂದ್ರೆ 1000 ಆಗುತ್ತೆ. ಸೊ 1000x ಈ ಈಕ್ವೇಶನ್ಗೆ ಮಲ್ಟಿಪ್ಲೈ ಮಾಡ್ಬೇಕು ನಾವು. ಸೊ 10 ಇದೆ, 100 ಇಂದ ಮಲ್ಟಿಪ್ಲೈ ಮಾಡಿದಾಗ ದಿಸ್ ಬಿಕಮ್ಸ್ 1000. ಈಗ ಇಲ್ಲಿ 100 ಇಂದ ಮಲ್ಟಿಪ್ಲೈ ಮಾಡಿದಾಗ ಈ ಡೆಸಿಮಲ್ ಪಾಯಿಂಟ್ ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ 3535 ಅಂತ ಇದ್ದೇ ಇರುತ್ತೆ, ಯಾಕಂತಂದ್ರೆ ಇನ್ಫೈನೈಟ್ ನಂಬರ್ ಆಫ್ ಟೈಮ್ಸ್ ಇದೆ. ಈ ಎಕ್ಸ್ ಅನ್ನೋದು ಇಲ್ಲಿ ಈಕ್ವೇಶನ್ ನಂಬರ್ 1 ಹತ್ರ ಈ ಡೆಸಿಮಲ್ ಪಾಯಿಂಟ್ ಎಲ್ಲಿದೆ ಅಂತಂದ್ರೆ ಇಲ್ಲಿದೆ. ಈಗ 100 ಇಂದ ಮಲ್ಟಿಪ್ಲೈ ಮಾಡಿದಾಗ ಈ ಡೆಸಿಮಲ್ ಪಾಯಿಂಟ್ ಇಲ್ಲಿಗೆ ಬರುತ್ತೆ, ಮುಂದೆ 3535 ಅದು ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ 100 ಇಂದ ಮಲ್ಟಿಪ್ಲೈ ಮಾಡಿದಾಗ ಈ ಡೆಸಿಮಲ್ ಪಾಯಿಂಟ್ ಇಲ್ಲಿಗೆ ಬರುತ್ತೆ. ಸೊ 235 ಅನ್ನೋದು ಡೆಸಿಮಲ್ ಪಾಯಿಂಟ್ ನ ಲೆಫ್ಟ್ ಸೈಡ್ ಉಳಿತು. ಸೊ 235 ಪಾಯಿಂಟ್ ನ ರೈಟ್ ಸೈಡ್ ಈ ರಿಪಿಟೇಷನ್ ಕಂಟಿನ್ಯೂ ಇರುತ್ತೆ 35 ಬಾರ್. ಇದನ್ನ ಈಕ್ವೇಶನ್ ನಂಬರ್ 2 ಅಂತ ಕರೀಬೇಕು. ಸೊ 1 ಮತ್ತು 2 ತಗೊಳ್ಳೋದೇನೈತಲ್ಲ ಅದು ಬಹಳ ಇಂಪಾರ್ಟೆಂಟ್. ಈಕ್ವೇಶನ್ ನಂಬರ್ 1 ರಿಪಿಟೇಷನ್ ಶುರು ಆಗ್ತಕ್ಕಂಥ ಡೆಸಿಮಲ್ ನ ಡಿಜಿಟ್ ನ ಹಿಂದೆ ಇರಬೇಕು. ಈಕ್ವೇಶನ್ ನಂಬರ್ 2 ಅಂತಂದ್ರೆ ಒಂದು ಬ್ಲಾಕ್ ದಾಟಿ ಹೋಗ್ಬೇಕು ಅಷ್ಟೇ. ಈಗ ಸೇಮ್ ಪ್ರಾಸೆಸ್ 2 ಮೈನಸ್ 1. ಈಕ್ವೇಶನ್ ನಂಬರ್ 2 ಮೈನಸ್ ಈಕ್ವೇಶನ್ ನಂಬರ್ 1. 1000x equal to 235.35 ಬಾರ್. ಈಕ್ವೇಶನ್ ನಂಬರ್ 1 ಇದೆ 10x equal to 2.35 ಬಾರ್. ಸಬ್ಟ್ರಾಕ್ಟ್ ಮಾಡಿ 35 ಬಾರ್ 35 ಬಾರ್ ಆ ಕಡೆ ಎಲ್ಲನೂ ಕ್ಯಾನ್ಸಲ್ ಆಗಿ 0 ಆಯಿತು. 5 minus 2 it is 3. It is 3. This is 2. 0x ಇದು 990. x equal to 233 divided by 990. ಡಿವೈಡ್ ಆದರೆ ಡಿವೈಡ್ ಮಾಡ್ಬೋದು, ಇಲ್ಲ ಅಂತಂದರೆ ಇದೇನೆ p/q ಫಾರ್ಮ್. ಸೊ ಈ ರೀತಿ ನಾವೇನು ಮಾಡ್ತೀವಿ ಅಂತಂದರೆ ಕೊಟ್ಟಿರ್ತಕ್ಕಂಥ ಡೆಸಿಮಲ್ ಎಕ್ಸ್ಪಾನ್ಷನ್ ಅನ್ನು p/q ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ನೀವು ಏನು ಮಾಡ್ಬೋದು ಅಂತಂದರೆ 9th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸಲ್ಲಿ, ಈ 9th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ ಬೇರೆ ಬೇರೆ ಕ್ವಶನ್ಸ್ ಇದೆ. ಈ ಬುಕ್ ಸಿಕ್ಕರೆ ನಿಮಗೆ ಸಾಲ್ವ್ ಮಾಡಿ ನೀವು 9th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಬೇಕು ಅಂತಂದರೆ ಒಂದೆರಡು ಕ್ವಶನ್ಸ್ ನಿಮ್ಗೆ ಕೊಟ್ಟಿರ್ತೀನಿ, ನೀವು ಟ್ರೈ ಮಾಡೋದಕ್ಕೆ. 0.6 ಬಾರ್ ನೀವು ಓನ್ ಆಗಿ ಕೂಡ ಹಾಕೊಳ್ಬೋದು, ಹಂಗೇನಿಲ್ಲ. 0.6 ಬಾರ್, 0.4 ಬಾರ್ 7 ಅಂದರೆ 7ಗೆ ಮಾತ್ರ ಬಾರ್ ಇದೆ. ಅದೇ ರೀತಿ 0.001 ಬಾರ್ ಆ 3 ಡಿಜಿಟ್ಗಳಿಗಿದೆ. ಇವುಗಳನ್ನ ನೀವು ಟ್ರೈ ಮಾಡ್ಬೋದು, p/q ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ಓಕೆ, ಆಮೇಲೆ 0.235 ಇಲ್ಲಿ ಆಲ್ರೆಡಿ ಸಾಲ್ವ್ ಮಾಡಿಸಿದ್ದೀನಿ ನಾನು, ಅದು ಓಕೆ. ಈಗ ನೆಕ್ಸ್ಟ್ ನೋಡಿ, ಓಕೆ ಇದನ್ನ ಮಾಡಿದ್ವಿ ನಾವು. ಏನು ಅಂತಂದರೆ ಎಕ್ಸ್ಪೆನ್ಷನ್ ಕೊಟ್ಟಿರ್ತಾರೆ, ನಾವು p/q ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಭಾಳ ಇಂಪಾರ್ಟೆಂಟ್ ಒಂದು ಕ್ವಶನ್ಸ್ ಅಂತೂ ಈ ರೀತಿ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಈಗ ರ್ಯಾಷನಲ್ ನಂಬರ್ ಅಂತಂದರೆ 2 ರೀತಿ ಎಕ್ಸ್ಪೆನ್ಷನ್ ಇದೆ, ಒಂದು ಟರ್ಮಿನೇಟಿಂಗ್, ಇನ್ನೊಂದು ನಾನ್ ಟರ್ಮಿನೇಟಿಂಗ್. ಹಾಗಾದರೆ ಯಾವ ರ್ಯಾಷನಲ್ ನಂಬರ್ ಟರ್ಮಿನೇಟಿಂಗ್ ಆಗಿರ್ತದೆ, ಯಾವ ರ್ಯಾಷನಲ್ ನಂಬರ್ ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಡೆಸಿಮಲ್ ಎಕ್ಸ್ಪೆನ್ಷನ್ ಬರುತ್ತೆ ಅಂತ ಕಂಡುಹಿಡಿಯೋದಕ್ಕೆ ಏನಾದರೂ ಮೆಥಡ್ ಇದೆಯಾ, ಅಥವಾ ಆ ರೀತಿ ಫೈಂಡ್ ಔಟ್ ಮಾಡೋಕೆ ಆಗೋದಿಲ್ವಾ ಅಂತ ಒಂದು ಕ್ವಶನ್. ಯಾಕಂದರೆ 2 ರೀತಿಯ
ರ್ಯಾಷನಲ್ ನಂಬರ್ಸ್ ಬರ್ತಾ ಇದೆ ಇಲ್ಲಿ. ಡೆಸಿಮಲ್ ಎಕ್ಸ್ಪೆನ್ಷನ್ಸ್, ಟರ್ಮಿನೇಟಿಂಗ್ ಅಂಡ್ ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಡೆಸಿಮಲ್ ಎಕ್ಸ್ಪೆನ್ಷನ್. ನೋಡಿ, ಒನ್ ಬೈ ಫೋರ್ ಇದು 0.25 ಆಯಿತು. ಇಟ್ ಈಸ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪೆನ್ಷನ್. 3/5 ಆನ್ಸರ್ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ನಾನು ಹೇಳ್ತೀನಿ ಇಟ್ ಈಸ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪೆನ್ಷನ್. ಟರ್ಮಿನೇಟ್ ಆಗುತ್ತೆ ಅಂತ ಹೇಳ್ತೀನಿ. 7/8 ಇದು ಕೂಡ ಟರ್ಮಿನೇಟ್ ಆಗುತ್ತೆ. 125/25 ಇದು ಕೂಡ ಟರ್ಮಿನೇಟ್ ಆಗುತ್ತೆ. 3/7, 5/3, 9/13, 7/27 ಇವೆಲ್ಲ ನಾನ್ ಟರ್ಮಿನೇಟಿಂಗ್ ಬಟ್ ರೆಕರಿಂಗ್ ಡೆಸಿಮಲ್ ಎಕ್ಸ್ಪೆನ್ಷನ್ ಬರುತ್ತೆ. ನಾನ್ ಟರ್ಮಿನೇಟಿಂಗ್ ಬಟ್ ರೆಕರಿಂಗ್ ಡೆಸಿಮಲ್ ಎಕ್ಸ್ಪೆನ್ಷನ್ ಎಲ್ಲನೂ ರ್ಯಾಷನಲ್ ನಂಬರ್ಸ್, ಇವು ರ್ಯಾಷನಲ್ ನಂಬರ್ಸ್, ಅವು ರ್ಯಾಷನಲ್ ನಂಬರ್ಸ್. ಬಟ್ ಇವೆಲ್ಲ ಟರ್ಮಿನೇಟ್ ಆಗ್ತವೆ, ಡಿವೈಡ್ ಮಾಡ್ತಾರೆ. ಅವು ಟರ್ಮಿನೇಟ್ ಆಗಲ್ಲ, ಬಟ್ ರೆಕರಿಂಗ್ ಡೆಸಿಮಲ್ ಎಕ್ಸ್ಪೆನ್ಷನ್ ಬರುತ್ತೆ. ಏನನ್ನ ನೋಡಿ ನಾವು ಟರ್ಮಿನೇಟ್ ಆಗುತ್ತೆ, ಟರ್ಮಿನೇಟ್ ಆಗಲ್ಲ ಅಂತ ಹೇಳ್ತೀವಿ ಅಂತಂದ್ರೆ ಒಂದು ಇಂಪಾರ್ಟೆಂಟ್ ರೂಲ್ ಇದೆ. ಏನು ರೂಲ್ ಅಂತಂದ್ರೆ, ನಾವು ಡಿನಾಮಿನೇಟರ್ಗಳನ್ನು ಅಬ್ಸರ್ವ್ ಮಾಡಬೇಕು. ಡಿನಾಮಿನೇಟರ್ ಏನಾದರೂ ಈ ರೀತಿ ಕ್ವಶನ್ ಆಲ್ರೆಡಿ ಕೇಳಿದ್ದಾರೆ, ಹಾಗಾಗಿ ಇದನ್ನ ಹೇಳ್ತಾ ಇದ್ದೀನಿ. ಡಿನಾಮಿನೇಟರ್ ಏನಾದರೂ ಪವರ್ ಆಫ್ 2 ಆಗಿತ್ತು ಅಂದರೆ ಪವರ್ ಆಫ್ 2 ಆಗಿರಬೇಕು, ಅಥವಾ ಪವರ್ ಆಫ್ 5 ಆಗಿರಬೇಕು, ಅಥವಾ ಪವರ್ ಆಫ್ ಬೋತ್, ಪ್ರಾಡಕ್ಟ್ ಆಫ್ ಪವರ್ಸ್ ಆಫ್ 2 and 5 ಬೋತ್. ಈ ರೀತಿ ಸಿಚುವೇಶನ್ ಇದ್ರೆ ಆ ರೀತಿಯ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಏನಿರುತ್ತೆ ಅಂತಂದ್ರೆ ಅದು ಟರ್ಮಿನೇಟ್ ಆಗುತ್ತೆ. ಪವರ್ ಆಫ್ 2 ಅಥವಾ ಪವರ್ ಆಫ್ 5 ಸಪ್ರೇಟ್ ಆಗಿದ್ರು ಟರ್ಮಿನೇಟ್ ಆಗುತ್ತೆ ಅದು. ಇಲ್ಲಿ ನೋಡಿ 2² ಮಾತ್ರ ಬರುತ್ತೆ, ಇಲ್ಲಿ 5⁻1 ಮಾತ್ರ ಇದೆ, ಇಲ್ಲಿ 2³ ಇದೆ, ಇಲ್ಲಿ 5² ಇದೆ. ನೀವು ಎರಡನ್ನೂ ಕಂಬೈನ್ ಮಾಡಿ ತಗೊಳ್ಬೇಕಿದ್ರೆ ಕಂಬೈನ್ ಮಾಡಿ ತಗೊಳ್ಳಿ. ಯಾವುದು ಅಂತಂದ್ರೆ ಸಪೋಸ್ 8 ಅಥವಾ 18 ಅಥವಾ 181/200 ಅಂತ ತಗೊಳ್ರಿ. ಇಲ್ಲಿ ಪವರ್ ಆಫ್ 2 ಇದೆ, ಜೊತೆಗೆ ಪವರ್ ಆಫ್ 5 ಇದೆ, ಎರಡು ಕಂಬೈನ್ ಆಗಿ ಬಂದಿದೆ. ಇದನ್ನ ಹೆಂಗ್ ಬರಿಬೋದು ಅಂದ್ರೆ 200 200 250 225. ಸೊ ಇದನ್ನ 2³ × 5² ಅಂತ ಬರಿಬಹುದು. ನೋಡಿ, ಪವರ್ ಆಫ್ 2 ಇದೆ, ಜೊತೆಗೆ ಪವರ್ ಆಫ್ 5 ಇದೆ, ಎರಡರ ಪ್ರಾಡಕ್ಟ್ ಆಗಿ ಕೂಡ ಬರ್ಬೋದು. ಎಲ್ಲಿ ಬರ್ಬೇಕಂದ್ರೆ ಡಿನಾಮಿನೇಟರ್ ಬರಬೇಕು. ಸೊ ಈ ಎರಡು ನಂಬರ್ಗಳಿಗೆ ಮಾತ್ರ ಈ ರೀತಿ ಒಂದು ಚಾನ್ಸ್ ಇದೆ. ಪವರ್ ಆಫ್ 2 ಆಗಿರಬೇಕು, ಇಲ್ಲ ಪವರ್ ಆಫ್ 5 ಆಗಿರ್ಬೇಕು, ಇಲ್ಲ ಪ್ರಾಡಕ್ಟ್ ಆಫ್ ಪವರ್ ಆಫ್ 2 and 5 ಆಗಿರ್ಬೇಕು. ಈ ರೀತಿ ಇತ್ತು ಅಂತಂದ್ರೆ ಆ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಯಾವಾಗಲೂ ಟರ್ಮಿನೇಟ್ ಆಗುತ್ತದೆ. ಇದು ಬಿಟ್ಟು ಬೇರೆ ಯಾವುದೇ ನಂಬರ್ ಬರಲಿ, ಯಾವುದೇ ಪವರ್ಸ್ ಬರಲಿ, ಅದು ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ನೇ ಬರುತ್ತೆ. ಇಲ್ಲಿ 7 ಇದೆ ಡಿನಾಮಿನೇಟರ್, ನಾಟ್ ಓನ್ಲಿ 7, 7² 7³ ಅದೇನೇ ಇರಲಿ, ಇವೆರಡು ನಂಬರ್ಗಳನ್ನ ಬಿಟ್ಟು ಬೇರೆ ಯಾವುದೇ ನಂಬರ್ಸ್ಗಳು ಡಿನಾಮಿನೇಟರ್ ಅಲ್ಲಿ ಬಂದರೂ ಕೂಡ ಅದು ಟರ್ಮಿನೇಟ್ ಆಗಲ್ಲ, ಆದರೆ ರೆಕರಿಂಗ್ ಆಗುತ್ತೆ. ನಾನ್ ಟರ್ಮಿನೇಟಿಂಗ್ ಬಟ್ ರೆಕರಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಸಿಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಒಂದು ರಿಸಲ್ಟ್ ಇದು, ಅಬ್ಸರ್ವೇಷನ್ ನಿಮ್ಗೆ ಗೊತ್ತಿರಬೇಕು. ಯಾಕಾಗುತ್ತೆ ಇದು? 2ನೇ ಯಾಕಿರಬೇಕು, 5ನೇ ಯಾಕಿರಬೇಕು, ಪ್ರಾಡಕ್ಟ್ ಆಫ್ 2 and 5ನೇ ಯಾಕಿರಬೇಕು ಅಂತಂದ್ರೆ 2 ಇದ್ರೆ ನಾವು ಅದನ್ನ ಡಿನಾಮಿನೇಟರ್ಗೆ ಸಮ್ ನಂಬರ್ ಮಲ್ಟಿಪ್ಲೈ ಮಾಡಿ ಅದನ್ನ ಪವರ್ ಆಫ್ 10 ಆಗಿ ಎಕ್ಸ್ಪ್ರೆಸ್ ಮಾಡ್ಬೋದು. ಡೆಸಿಮಲ್ ಎಕ್ಸ್ಪೆನ್ಷನ್ ಟರ್ಮಿನೇಟ್ ಆಗುತ್ತೆ ಅಂದ್ರೆ ಅರ್ಥ ಏನ್ ಗೊತ್ತೇನು? ಡಿನಾಮಿನೇಟರ್ ಪವರ್ ಆಫ್ 10 ಇದೆ ಅಂತ ಅರ್ಥ. 10, 100, 1000 ಈ ರೀತಿ ಇದೆ ಅಂತ ಅರ್ಥ. ಆ ರೀತಿ ಇದ್ದಾಗ ಮಾತ್ರ ಆ ಡೆಸಿಮಲ್ ಎಕ್ಸ್ಪೆನ್ಷನ್ ಟರ್ಮಿನೇಟ್ ಆಗುತ್ತೆ. ಆ ರೀತಿ ಇರ್ಲಿಲ್ಲ ಅಂತಂದ್ರೆ, ಪವರ್ ಆಫ್ 100 ಆಗಿ ಇರ್ಲಿಲ್ಲ ಅಂತಂದ್ರೆ ಅದು ಏನಾಗಲ್ಲ ಅಂತಂದ್ರೆ, ಸಾರಿ, ಪವರ್ ಆಫ್ 10 ಇರ್ಲಿಲ್ಲ ಅಂತಂದ್ರೆ ಅದು ಟರ್ಮಿನೇಟ್ ಆಗಲ್ಲ, ನಾನ್ ಟರ್ಮಿನೇಟಿಂಗ್ ಆಗ್ತಾನೆ ಇರ್ತದೆ, ಇಲ್ಲಿ 2 ಇತ್ತು ಪವರ್ ಅಲ್ಲಿ ಅಂತಂದ್ರೆ ಅದಕ್ಕೆ ಸಿಮಿಲರ್ ಯಾವುದಾದ್ರೊಂದು 5ನ ಮಲ್ಟಿಪ್ಲೈ ಮಾಡಿ, ಫಾರ್ ಎಕ್ಸಾಂಪಲ್ 2³ ಅಂತ ಏನಾದರೂ ಇದ್ರೆ ಡಿನಾಮಿನೇಟರ್ ನಾನು ಹೇಳ್ತಾ ಇದ್ದೆ, ನ್ಯೂಮರೇಟರ್ ಅದು ಏನಾದರೂ ಆಗಿರಲಿ, ಡಿನಾಮಿನೇಟರ್ 2³ ಇದೆ ಅಂತ ಅನ್ಕೊಳ್ರಿ. ಇದನ್ನ ನಾವೇನ್ ಮಾಡ್ಬೋದು ಅಂತಂದ್ರೆ ಪವರ್ ಆಫ್ 10 ಆಗಿ ಎಕ್ಸ್ಪ್ರೆಸ್ ಮಾಡ್ಬೋದು. ಹೆಂಗದು ಪವರ್ ಆಫ್ 10 ಆಗಿ ಎಕ್ಸ್ಪ್ರೆಸ್ ಮಾಡೋದು ಅಂತಂದ್ರೆ, ಇಲ್ಲಿ 2³ ಇದ್ರೆ ನೀವು 5³ ಮಲ್ಟಿಪ್ಲೈ ಮಾಡಿ, ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಿದ್ರೆ ನ್ಯೂಮರೇಟರ್ಗೂ ಕೂಡ ಮಲ್ಟಿಪ್ಲೈ ಮಾಡಿಬಿಡಿ. ಈಗ ನೋಡಿ ಏನಾಯ್ತು, ಈ 3ನ ನಾವು ಕಂಪ್ಲೀಟ್ ಆಗಿ ಹೊರಗಡೆ ತೆಗೆದುಬಿಟ್ರೆ
2 ಇಂಟು 5 ಹೋಲ್ ಕ್ಯೂಬ್ ಆಯಿತು. 2 5 10, 10 ಕ್ಯೂಬ್. ನ್ಯೂಮರೇಟರ್ ಅದು ಏನಿದ್ರು ಕೂಡ ಕೆಳಗಡೆ 1000 ಬಂತು, ಏನು ಮಾಡ್ಬೋದು, ಡೆಸಿಮಲ್ ಪಾಯಿಂಟ್ನ ಲೆಫ್ಟ್ ಸೈಡ್ ಶಿಫ್ಟ್ ಮಾಡಿ ಅದನ್ನು ಟರ್ಮಿನೇಟ್ ಮಾಡಿಬಿಡ್ಬೋದು. ಹಾಗಾಗಿನೇ ಪವರ್ ಆಫ್ 2 ಇದ್ದಾಗ ಟರ್ಮಿನೇಟ್ ಆಗುತ್ತೆ. ಸೇಮ್ ಸಿಚುವೇಶನ್ ಪವರ್ ಆಫ್ 5 ಇದ್ದಾಗ. ಒಂದು ವೇಳೆ 5 ಸ್ಕ್ವೇರ್ ಅಂತ ಬಂತು ಅಂತಂದ್ರೆ ಡಿನಾಮಿನೇಟರ್, ನ್ಯೂಮರೇಟರ್ ಅದು ಏನಾದ್ರೂ ಆಗಿರಲಿ, ನೀವೇನ್ ಮಾಡ್ಬೋದು ಅಂತಂದ್ರೆ ಡಿನಾಮಿನೇಟರ್ಗೆ 2 ಸ್ಕ್ವೇರ್ ಅನ್ನ ಮಲ್ಟಿಪ್ಲೈ ಮಾಡ್ಬೋದು. ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಿದ ಕೂಡಲೇ ನ್ಯೂಮರೇಟರ್ ಕೂಡ ಮಲ್ಟಿಪ್ಲೈ ಮಾಡಿ. ಈ ಎರಡನ್ನು ಕಂಪ್ಲೀಟ್ ಆಗಿ ತೆಗೆದು ಹೊರಗಡೆ ಹಾಕಿ 5 2 10, 10 ಸ್ಕ್ವೇರ್ ಆಯಿತು. ಸೊ 100 ಆಯಿತು ಡಿನಾಮಿನೇಟರ್. ಎರಡೂ ಇತ್ತು ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ 2 ಕ್ಯೂಬ್ ಇದೆ ಹೌದಾ, ಡಿನಾಮಿನೇಟರ್ ಮಾತ್ರ ನಾನು ಅಬ್ಸರ್ವ್ ಮಾಡ್ತಾ ಇರೋದು. 2 ಇಂಟು 2 ಸ್ಕ್ವೇರ್ ಇಂಟು 5 ಸ್ಕ್ವೇರ್ ಅಂತ ಬರ್ಕೊಳ್ತೀನಿ. ಇಲ್ಲಿ 2 ಕ್ಯೂಬ್ ಅನ್ನ 2 ಇಂಟು 2 ಸ್ಕ್ವೇರ್ ಇಂಟು 5 ಸ್ಕ್ವೇರ್, ಇವೆರಡರಿಂದ ಈ 2ನ ಕಾಮನ್ ತೆಗೆದ್ರೆ ಇದು 10 ಸ್ಕ್ವೇರ್ ಆಯಿತು. ಇಲ್ಲಿ 2 ಮಾತ್ರ ಇದೆ, ಒಂದು 5ನ ಮಲ್ಟಿಪ್ಲೈ ಮಾಡಿದ್ರೆ ಸಾಕು. ನ್ಯೂಮರೇಟರ್ಗೆ ಮತ್ತು ಡಿನಾಮಿನೇಟರ್ಗೆ 5 ಮಲ್ಟಿಪ್ಲೈ ಮಾಡಿದ್ರೆ ಇದು ಕೂಡ ಪವರ್ ಆಫ್ 10 ಆಯಿತು. ಸೊ ಇಲ್ಲಿ ಪವರ್ ಆಫ್ 2 ಅಥವಾ ಪವರ್ ಆಫ್ 5 ಇತ್ತಂದ್ರೆ ನೀವು ಏನಾದರೂ ಮಲ್ಟಿಪ್ಲೈ ಮಾಡಿ, 2ಗೆ 5, 5ಗೆ 2 ಈ ರೀತಿ ಮಲ್ಟಿಪ್ಲೈ ಮಾಡಿ, ಸುಟೇಬಲ್ ವ್ಯಾಲ್ಯೂನ ತಗೊಂಡು ಮಲ್ಟಿಪ್ಲೈ ಮಾಡಿ ಡಿನಾಮಿನೇಟರ್ನ ಪವರ್ ಆಫ್ 10 ಆಗಿ ಆರಾಮಾಗಿ ಎಕ್ಸ್ಪ್ರೆಸ್ ಮಾಡ್ಬೋದು. ಆದರೆ ಬೇರೆ ನಂಬರ್ಸ್ಗಳು ಬಂದಾಗ ಈ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿನೇ ಈ ಎರಡು ನಂಬರ್ಗಳಿಗೆ ಈ ಒಂದು ಪ್ರಾಪರ್ಟಿ ಬಂದಿರೋದು. ಓಕೆ, ಸೊ ಇದು ನಮಗೆ ಗೊತ್ತಿರಬೇಕು. ಇದು 2ನ ಪವರ್ 5ನ ಪವರ್ ಅಥವಾ ಪ್ರಾಡಕ್ಟ್ ಆಫ್ 2 and 5ನ ಪವರ್. ಬೇರೆ ನಂಬರ್ಸ್ ಇತ್ತು ಅಂದರೆ ಡೆಫಿನೆಟ್ ಆಗಿ ಅದು ನಾನ್ ಟರ್ಮಿನೇಟಿಂಗ್ ಬಟ್ ರೆಕರಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಇರುತ್ತೆ. ಇದು ಭಾಳ ಇಂಪಾರ್ಟೆಂಟ್ ರಿಸಲ್ಟು, ನಿಮಗೆ ಗೊತ್ತಿರಲೇಬೇಕು. ಓಕೆ, ಆಮೇಲೆ ಇನ್ನೊಂದೇನು ಅಂತಂದರೆ, ಓಕೆ ಸದ್ಯಕ್ಕೆ ಇಷ್ಟಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ 2 ರ್ಯಾಷನಲ್ ನಂಬರ್ಗಳು ಕೊಟ್ಟರೆ ಆ 2 ರ್ಯಾಷನಲ್ ನಂಬರ್ಗಳ ನಡುವೆ ನಮಗೆ ಎಷ್ಟು ಬೇಕೋ ಅಷ್ಟು ರ್ಯಾಷನಲ್ ನಂಬರ್ಸ್ನ ಫೈಂಡ್ ಮಾಡೋದು ಹೇಗೆ, ಇರ್ಯಾಷನಲ್ ಕೇಳಿದರೆ ಇರ್ಯಾಷನಲ್ಸ್ನ ಫೈಂಡ್ ಮಾಡೋದು ಹೇಗೆ, ಆಮೇಲೆ ಇರ್ಯಾಷನಲ್ಸ್ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಓಕೆ, ಮತ್ತು ಪೈ ಮತ್ತು 22/7 ಅವೆರಡರ ನಡುವಿನ ರಿಲೇಷನ್ಶಿಪ್ ಬಗ್ಗೆ ನಾವು ಒಂದು ಸ್ವಲ್ಪ ಮಾತಾಡೋಣ. ಓಕೆ, ನೆಕ್ಸ್ಟ್ ಕ್ಲಾಸಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.